ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಮೈ ಎಸ್ ಆರ್ ಎಜುಕೇಷನ್ ಚಾನಲ್. ಈ ದಿನ ನಾವು ಪ್ರಾಚೀನ ಭಾರತದ ಇತಿಹಾಸಕ್ಕೆ ಸಂಬಂಧಿಸಿರುವ ಹಾಗೆ ಹೊಸ ಧರ್ಮಗಳ ಉದಯ ಎಂಬ ಒಂದು ಚಾಪ್ಟರಲ್ಲಿ ಜೈನ ಧರ್ಮ ಮತ್ತು ಬೌದ್ಧ ಧರ್ಮಗಳ ಬಗ್ಗೆ ಅಭ್ಯಾಸ ಮಾಡ್ತಾ ಹೋಗೋಣ. ಈ ಮಾಹಿತಿಗಳು 6, 8 ಮತ್ತು 12ನೇ ತರಗತಿಯ ಪಠ್ಯಪುಸ್ತಕಕ್ಕೆ ಸಂಬಂಧಿಸಿರುವಂತಹ ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿಗಳನ್ನು ನೋಡ್ತಾ ಹೋಗೋಣ ಯಾವ ರೀತಿ ಇದಾವೆ ಅಂತ. ಸುಮಾರು ಸತಿ ಈ ಎರಡೂ ಧರ್ಮಗಳ ಬಗ್ಗೆ ಕ್ವಶನ್ಸ್ಗಳು ರೈಸ್ ಆಗ್ತಿರ್ತಾವೆ, ಹಾಗಾಗಿ ಗೊತ್ತಿರಬೇಕಾಗತ್ತೆ. ಹಾಗಾದರೆ ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ಚಾನಲ್ ಆಗಿರೋದ್ರಿಂದ ನಿಮ್ಮ ಸಪೋರ್ಟ್ ನನಗೆ ಬೇಕು ಅಂತ ಹೇಳ್ತಾ ಬೇಸಿಕ್ ಮತ್ತು ಕ್ಲಿಯರ್ ಕಟ್ ಇನ್ಫಾರ್ಮೇಷನ್ ಅನ್ನು ಈ ವಿಡಿಯೋಲಿ ನೀವು ಈ ಎರಡೂ ಧರ್ಮಗಳ ಬಗ್ಗೆ ತಿಳ್ಕೋತೀರಿ ಅಂತ ಹೇಳ್ತಾ ನೋಡೋಣ ಮೊದಲನೇ ಪ್ರಶ್ನೆ ಯಾವ ರೀತಿ ಇದೆ ಅಂತ. ಮೊದಲನೇ ಪ್ರಶ್ನೆ, ಜೈನ ಧರ್ಮವನ್ನು ಯಾರು ಸ್ಥಾಪಿಸಿದರು ಅಂತ ಇದೆ. ಇದರಲ್ಲಿ ನಾನು ಜೈನ ಧರ್ಮದ ನಿಜವಾದ ಸ್ಥಾಪಕರು ಯಾರು ಅಂತ ಕೇಳಿಲ್ಲ, ಜೈನ ಧರ್ಮದ ಸ್ಥಾಪಕರು ಅಷ್ಟೇ ಕೇಳಿ ನಾನು. ಓಕೆ, ವರ್ಧಮಾನ ಮಹಾವೀರ, ಋಷಭನಾಥ, ಪಾರ್ಶ್ವನಾಥ ಈ ಮೇಲಿನ ಯಾರೂ ಅಲ್ಲ ಅಂತ ಇದೆ. ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ 2 ಆಗುತ್ತೆ, ಋಷಭನಾಥ. ಎಲ್ಲರೂ ಹೇಳ್ತಾರೆ, ನೀವು ಕೇಳಬಹುದು ಜೈನ ಧರ್ಮದ ಸ್ಥಾಪಕ ಅಂತಂದರೆ ವರ್ಧಮಾನ ಮಹಾವೀರ ಅಂತ ಹೇಳ್ತಾರಲ್ರಿ ಅಂತ ಹೇಳ್ಬೋದು. ಆದರೆ ವರ್ಧಮಾನ ಮಹಾವೀರ ಜೈನ ಧರ್ಮವನ್ನು ಅತಿ ಹೆಚ್ಚು ಪ್ರಚುರಪಡಿಸಿದ, ಅದೇ ರೀತಿಯಾಗಿ ಜೈನ ಧರ್ಮದ ನಿಜವಾದ ಸ್ಥಾಪಕ ಅಂತ ಆತನಿಗೆ ಕರೆಯಲಾಗ್ತದೆ. ಆದರೆ ಕೇವಲ ಸ್ಥಾಪಕ ಮಾತ್ರ ಕೇಳಿದರೆ ಋಷಭನಾಥ ಅಂತ ನೀವು ಆನ್ಸರ್ ಹಾಕಬೇಕಾಗತ್ತೆ, ನೆನಪಲ್ಲಿಟ್ಕೋರಿ. ನೋಡೋಣ ವಿವರಣೆ ಯಾವ ರೀತಿ ಇದೆ ಅಂತ. ಜೈನ ಧರ್ಮ ಭಾರತದ ಅತ್ಯಂತ ಪ್ರಾಚೀನ ಧರ್ಮಗಳಲ್ಲಿ ಒಂದಾಗಿದೆ. ಈ ಧರ್ಮದಲ್ಲಿ 24 ತೀರ್ಥಂಕರಿದ್ದಾರೆಂದು ಮತ್ತು ಮೊದಲ ತೀರ್ಥಂಕರನಾದ ಋಷಭನಾಥನು ಜೈನ ಧರ್ಮವನ್ನು ಸ್ಥಾಪಿಸಿದನೆಂದು ಜೈನರು ನಂಬುತ್ತಾರೆ. ಹಾಗಾಗಿ ಜೈನ ಧರ್ಮದ ನಿಜವಾದ ಸ್ಥಾಪಕರು ಯಾರು ಅಂತ ಕೇಳಿದರೆ ನೀವು ವರ್ಧಮಾನ ಮಹಾವೀರ ಅಂತ ಹೇಳಬೇಕು. ಆದರೆ ಜೈನ ಧರ್ಮದ ಸ್ಥಾಪಕರು ಯಾರು ಅಂತ ಕೇಳಿದರೆ ಋಷಭನಾಥ ಅಥವಾ ಆದಿನಾಥ ಅಂತ ಹೇಳ್ಬೋದು. ಓಕೆ, ನೋಡೋಣ. 23ನೇ ತೀರ್ಥಂಕರ ಪಾರ್ಶ್ವನಾಥ, ಅದೇ ರೀತಿಯಾಗಿ 24ನೇ ತೀರ್ಥಂಕರ ಯಾರಾಗ್ತಾರಪ್ಪ ಅಂದರೆ ಮಹಾವೀರರಾಗಿರುತ್ತಾರೆ. ಅಂದರೆ 23ನೇ ತೀರ್ಥಂಕರು ಯಾರು? ಪಾರ್ಶ್ವನಾಥ ಮತ್ತು 24ನೇ ತೀರ್ಥಂಕರ ವರ್ಧಮಾನ ಮಹಾವೀರ. ಸುಮಾರು ಸತಿ ಕ್ವಶನ್ ಆಗಿದೆ, ಜೈನ ಧರ್ಮದ 23ನೇ ತೀರ್ಥಂಕರ ಯಾರು, 24ನೇ ತೀರ್ಥಂಕರ ಯಾರು ಮತ್ತು ಅದೇ ರೀತಿಯಾಗಿ ಆದಿನಾಥ ಯಾರು ಅಂತಾನೂ ಕೂಡ ಕ್ವಶನ್ ಬಂದಿದೆ. ಹಾಗಾಗಿ ಇಂಪಾರ್ಟೆಂಟು, ನೆನಪಲ್ಲಿಟ್ಕೋರಿ. ಅದೇ ರೀತಿಯಾಗಿ ಸ್ವಸ್ತಿಕ ಏನಪ್ಪಾ ಅಂತಂದರೆ ಜೈನ ಧರ್ಮದ ಪವಿತ್ರ ಚಿಹ್ನೆ ಆಗಿದೆ. ವೆರಿ ಇಂಪಾರ್ಟೆಂಟ್, ಸುಮಾರು ಸತಿ ಕೇಳಾಗಿದೆ. ಜೈನ ಧರ್ಮದ ಒಂದು ಚಿಹ್ನೆ ಯಾವುದು ಅಥವಾ ಜೈನ ಧರ್ಮದ ಪವಿತ್ರ ಚಿಹ್ನೆ ಯಾವುದು ಅಂದರೆ ಸ್ವಸ್ತಿಕ. ಓಕೆ, ಈ ರೀತಿಯಾಗಿರ್ತದಲ್ಲ, ಗೊತ್ತಿದೆ ನಿಮಗೆ. ಇದು ಜೈನ ಧರ್ಮದ ಒಂದು ಪವಿತ್ರ ಚಿಹ್ನೆಯಾಗಿದೆ, ಇಂಪಾರ್ಟೆಂಟು. ಅದೇ ರೀತಿಯಾಗಿ ಈ 3 ತೀರ್ಥಂಕರು ಇಂಪಾರ್ಟೆಂಟ್ ಆಗ್ತಾರೆ ನಮಗೆ ಜೈನ ಧರ್ಮದಲ್ಲಿ. ಓಕೆ, ಯಾರ್ಯಾರು? ಋಷಭನಾಥ ಅಥವಾ ಆದಿನಾಥ ಮತ್ತು ಪಾರ್ಶ್ವನಾಥ ಮತ್ತು ವರ್ಧಮಾನ ಮಹಾವೀರ. ಇವರ ಚಿಹ್ನೆಗಳು, ಈ ತೀರ್ಥಂಕರ ಚಿಹ್ನೆಗಳ ಮೇಲೇನೂ ಕೂಡ ಕ್ವಶನ್ ಬರ್ತದೆ. ಹಾಗಾಗಿ ಇಂಪಾರ್ಟೆಂಟು, ನೆನಪಲ್ಲಿಟ್ಕೋರಿ. ಋಷಭನಾಥ ಅಥವಾ ಆದಿನಾಥ ಈತನ ಚಿಹ್ನೆ ಯಾವುದಾಗಿದೆ? ಎತ್ತು. ಪಾರ್ಶ್ವನಾಥಂದು ಹಾವು, ಅದೇ ರೀತಿಯಾಗಿ ವರ್ಧಮಾನ ಮಹಾವೀರಂದು ಸಿಂಹ. ಓಕೆ, ಇಂಪಾರ್ಟೆಂಟ್ ಆಗತ್ತೆ, ನೆನಪಲ್ಲಿಟ್ಕೋರಿ. ಸುಮಾರು ಸತಿ ಇದರ ಮೇಲೆ ಕ್ವಶನ್ ಬಂದಿದೆ. ಋಷಭನಾಥನ ಒಂದು ಚಿಹ್ನೆ ಯಾವುದು ಅಂದರೆ ಎತ್ತು, ಪಾರ್ಶ್ವನಾಥನ ಚಿಹ್ನೆ ಯಾವುದು? ಹಾವು, ಅದೇ ರೀತಿಯಾಗಿ ವರ್ಧಮಾನ ಮಹಾವೀರಂದು ಸಿಂಹ ಆಗಿರ್ತದೆ. ಮ್ಯಾಚ್ ದಿ ಫಾಲೋವಿಂಗ್ ಅಲ್ಲಿ ಕ್ವಶನ್ ಬರ್ತದೆ, ಹಾಗಾಗಿ ನೆನಪಲ್ಲಿಟ್ಕೋರಿ, ಇಂಪಾರ್ಟೆಂಟು. ಹಾಗಾದ್ರೆ ಪ್ರಶ್ನೆ ಗೊತ್ತಾಯ್ತಲ್ವಾ? ಜೈನ ಧರ್ಮದ ಸ್ಥಾಪಕರು ಯಾರಾಗಿರ್ತಾರೆ? ಋಷಭನಾಥ ಆಗಿರ್ತಾರೆ. ನಿಜವಾದ ಸ್ಥಾಪಕರು ಯಾರಾಗಿರ್ತಾರಪ್ಪ ಅಂತಂದ್ರೆ ವರ್ಧಮಾನ ಮಹಾವೀರರು ಆಗಿರ್ತಾರೆ, ನೆನಪಲ್ಲಿಟ್ಕೋರಿ. ಅದೇ ರೀತಿಯಾಗಿ ಜೈನ ಧರ್ಮದಲ್ಲಿ 23ನೇ ತೀರ್ಥಂಕರು ಯಾರಾಗಿದ್ದರು ಅಂತ ಕ್ವಶನ್ ಆಗಿದೆ. ಧರ್ಮಗಳ ಮೇಲೆ ಪ್ರತಿ ಸರಿಯೂ ಕೂಡ ಸುಮಾರು ಕ್ವಶನ್ಸ್ಗಳು ಬರ್ತಾನೆ ಇರ್ತಾವೆ, ಹಾಗಾಗಿ ವೆರಿ ಇಂಪಾರ್ಟೆಂಟ್, ತಿಳ್ಕೊಂಡಿರ್ಬೇಕು. ಜೈನ ಧರ್ಮದಲ್ಲಿ 23ನೇ ತೀರ್ಥಂಕರು ಯಾರಾಗಿದ್ದಾರೆ ಅಂತ ಇದೆ. ಯಾರು ನೋಡೋಣ. ಪಾರ್ಶ್ವನಾಥ, ವರ್ಧಮಾನ, ಋಷಭನಾಥ ಮತ್ತು ಈ ಮೇಲಿನ ಯಾರೂ ಅಲ್ಲ ಅಂತ ಇದೆ. ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ 1 ಆಗತ್ತೆ, ಪಾರ್ಶ್ವನಾಥ. ಪಾರ್ಶ್ವನಾಥನ ಗುರುತು ಯಾವುದಾಗಿತ್ತು? ಹಾವು. ಓಕೆ, ಇವರು 23ನೇ ತೀರ್ಥಂಕರಾಗಿರ್ತಾರೆ ಜೈನ ಧರ್ಮದಲ್ಲಿ. ನೆಕ್ಸ್ಟ್ ವಿವರಣೆ ನೋಡೋಣ. ಒಟ್ಟು ಜೈನ ಧರ್ಮದಲ್ಲಿ ಎಷ್ಟು ತೀರ್ಥಂಕರಿದ್ದಾರೆ? 24 ತೀರ್ಥಂಕರಿದ್ದಾರೆ. ಅವರಲ್ಲಿ ಪಾರ್ಶ್ವನಾಥ 23ನೇ ತೀರ್ಥಂಕರ. ಪಾರ್ಶ್ವನಾಥ ಎಷ್ಟನೇ ತೀರ್ಥಂಕರ? 23ನೇ ತೀರ್ಥಂಕರ ಎಂದು ಹೇಳಲಾಗುತ್ತದೆ. ಪಾರ್ಶ್ವನಾಥ 30ನೇ ವಯಸ್ಸಿಗೆ ಪರಮ ಜ್ಞಾನ ಪಡೆದುಕೊಂಡನು. ಅವನು 4 ಮಹಾನ್ ತತ್ವಗಳನ್ನು ಬೋಧಿಸಿದನು. ವೆರಿ ಇಂಪಾರ್ಟೆಂಟ್, ಕೇಳಲಾಗುತ್ತದೆ. ಪಾರ್ಶ್ವನಾಥನು ಬೋಧಿಸಿದಂತಹ 4 ಮಹಾನ್ ತತ್ವಗಳು ಯಾವುವು ಅಂತ ಪ್ರಶ್ನೆ ಬರಬಹುದು. ಹಾಗಾಗಿ ವೆರಿ ಇಂಪಾರ್ಟೆಂಟ್, ಯಾವಾಗಿರ್ತವೆ? ಅಹಿಂಸೆ, ಸತ್ಯ, ಆಸ್ತೆ ಅಂದರೆ ಕಳ್ಳತನ ಮಾಡದಿರುವುದು, ಅಪರಿಗ್ರಹ ಅಂದರೆ ಅವಶ್ಯಕತೆಗಿಂತ ಹೆಚ್ಚಿನ ಸಂಪತ್ತನ್ನು ಹೊಂದದಿರುವುದು. ವೆರಿ ಇಂಪಾರ್ಟೆಂಟ್, ನೆನಪಲ್ಲಿಟ್ಕೋರಿ. ಇವುಗಳ ಮೇಲೆ ನಮಗೆ ಮ್ಯಾಚ್ ದಿ ಫಾಲೋವಿಂಗಲ್ಲಿ ಕ್ವಶನ್ಸ್ಗಳು ಬರ್ತಿರ್ತಾವೆ. ಆಸ್ತೆ ಅಂದರೆ ಏನು? ಕಳ್ಳತನ ಮಾಡದಿರುವುದು.
ಅದೇ ರೀತಿಯಾಗಿ ಅಪರಿಗ್ರಹ ಎಂದರೆ ಅವಶ್ಯಕತೆಗಿಂತ ಹೆಚ್ಚಿನ ಸಂಪತ್ತನ್ನು ಹೊಂದದಿರುವುದು. ಈ 4 ಮಹಾನ್ ತತ್ವಗಳನ್ನು ಬೋಧಿಸಿದವರು ಯಾರು? ಪಾರ್ಶ್ವನಾಥ. ಈತ ಎಷ್ಟನೇ ತೀರ್ಥಂಕರ? 23ನೇ ತೀರ್ಥಂಕರ. ಈತನ ಚಿಹ್ನೆ ಯಾವುದಾಗಿರ್ತದೆ? ಹಾವು ಆಗಿರ್ತದೆ, ನೆನಪಲ್ಲಿಟ್ಕೋರಿ. ಓಕೆ, ನೋಡೋಣ. ಈ ಬೋಧನೆಗಳು ಜೈನ ಧರ್ಮದ ಮೂಲಭೂತ ತತ್ವಗಳಾಗಿವೆ. ಇಂಪಾರ್ಟೆಂಟ್ ಆಗತ್ತೆ, ಕೇಳಾಗಿರ್ತದೆ ಸುಮಾರು ಸತಿ. ಜೈನ ಧರ್ಮದ ಮೂಲಭೂತ ತತ್ವಗಳು ಯಾವುವು ಅಂತಂದರೆ ಈ 4 ಬೋಧನೆಗಳು ನೆನಪಲ್ಲಿಟ್ಕೋಬೇಕು. ಅಹಿಂಸೆ, ಸತ್ಯ, ಆಸ್ತೇಯ ಮತ್ತು ಅಪರಿಗ್ರಹ. ಈ 4 ಬೋಧನೆಗಳನ್ನು ಕೊಟ್ಟವರು ಯಾರು? ಪಾರ್ಶ್ವನಾಥ. ನೆಕ್ಸ್ಟ್ ನೋಡೋಣ ಮುಂದಿನ ಪ್ರಶ್ನೆ ಯಾವ ರೀತಿ ಇದೆ ಅಂತ. ಹೊಸ ಧರ್ಮಗಳ ಉದಯಕ್ಕೆ ಪ್ರಮುಖ ಕಾರಣಗಳು ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿ ಇದೆ ಅಂತ ಇದೆ. ನೋಡ್ತಾ ಹೋಗೋಣ. ನೋಡ್ರಿ, ಹೊಸ ಧರ್ಮಗಳು ಉದಯ ಆಗ್ಬೇಕಪ್ಪ ಅಂತಂದ್ರೆ ಏನೇನು ಕಾರಣಗಳಿದ್ದು ಅಂತ ನೋಡ್ತಾ ಹೋಗೋಣ ಯಾವ ರೀತಿ ಇದೆ ಅಂತ. ಮೊದಲನೇದು ವೈದಿಕ ಧರ್ಮದಲ್ಲಿನ ಗೊಂದಲಗಳು, ಪುರೋಹಿತ ವರ್ಗದ ಪರಮಾಧಿಕಾರ ಮತ್ತು ಪ್ರಾಣಿ ಬಲಿ, ಮಂತ್ರಗಳ ಪಠಣ, ಜಾತಿ ಪದ್ಧತಿ, ಮಹಾನ್ ವ್ಯಕ್ತಿಗಳ ಜನನ ಅಂತ ಇದೆ. ಈ ಮೇಲಿನ ಎಲ್ಲವೂ ಸರಿ ಅಂತ ಇದೆ. ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ 4 ಆಗತ್ತೆ. ಈ ಮೇಲಿನ ಎಲ್ಲವೂ ಕೂಡ ಏನಾಗಿದೆಪ್ಪ? ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಏನಾಗತ್ತಪ್ಪ ಅಂದ್ರೆ ಆಪ್ಷನ್ 4 ಆಗತ್ತೆ. ಈ ಮೇಲಿನ ಎಲ್ಲವೂ ಕೂಡ ಸರಿ ಅಂತ. ಓಕೆ, ಹೊಸ ಧರ್ಮಗಳ ಉದಯಕ್ಕೆ ಪ್ರಮುಖ ಕಾರಣಗಳು ಅಂದ್ರೆ ಈ 3 ಹೇಳಿಕೆಗಳು ಕೂಡ ಸರಿ ಇದಾವೆ. ವೈದಿಕ ಧರ್ಮದಲ್ಲಿನ ಗೊಂದಲಗಳು, ಪುರೋಹಿತ ವರ್ಗದ ಪರಮಾಧಿಕಾರ ಮತ್ತು ಪ್ರಾಣಿ ಬಲಿ, ಮಂತ್ರಗಳ ಪಠಣ, ಜಾತಿ ಪದ್ಧತಿ, ಮಹಾನ್ ವ್ಯಕ್ತಿಗಳ ಜನನ. ಈ 3 ಹೇಳಿಕೆಗಳು ಸರಿ ಇದಾವೆ. ಈ ಪ್ರಶ್ನೆಗೆ ಸಂಬಂಧಿಸಿರೋ ಹಾಗೆ ವಿವರಣೆಗಳನ್ನು ನೋಡ್ತಾ ಹೋಗೋಣ ಯಾವ ರೀತಿ ಇದೆ ಅಂತ. ಸಾಮಾನ್ಯ ಶಕಪೂರ್ವ 6ನೇ ಶತಮಾನದ ಹೊತ್ತಿಗೆ ಭಾರತೀಯ ಸಮಾಜದ ವರ್ಣಾಧಾರಿತವಾಗಿ ವಿಭಜನೆಯಾಗಿತ್ತು. 6ನೇ ಶತಮಾನ ಅಂತಂದ್ರೆ ನಾವು ಯಾವುದನ್ನು ಗುರುತಿಸ್ತೀವಿ? 650, 660 ಅಂತ ಅಲ್ಲ, 500 600 ಒಂದು ಮಧ್ಯದಲ್ಲಿರುವಂತಹ ಶತಮಾನವನ್ನೇ ನಾವು 6ನೇ ಶತಮಾನ ಅಂದರೆ 500 ಮೇಲ್ಪಟ್ಟ ಆಯ್ತಲ್ಲ. ಓಕೆ, ಆ ಒಂದು ಶತಮಾನವನ್ನು ಏನು ಕರಿತೀವಿ? 500ಕ್ಕಿಂತ ಮೇಲೆ ಅಂದರೆ 510, 520 ಈ ರೀತಿ, ಅಥವಾ 550 ಈ ರೀತಿ ಇರುವಂತಹ ಶತಮಾನಗಳನ್ನು ನಾವು 6ನೇ ಶತಮಾನ ಅಂತ ಕನ್ಸಿಡರ್ ಮಾಡ್ತೀವಿ. ಅದೇ ರೀತಿಯಾಗಿ 610, 620 ಅಂತ ಇರ್ತದಲ್ಲ, ಅದನ್ನು 7ನೇ ಶತಮಾನ ಅಂತ ಕನ್ಸಿಡರ್ ಮಾಡ್ತೀವಿ. ಅಂದರೆ ಆ ಒಂದು ಸಂಖ್ಯೆನ ದಾಟಿ ಮುಂದಿನ ಒಂದು ಸಂಖ್ಯೆ ನಾವೇನು ಮಾಡ್ತೀವಪ್ಪ ಅಂದರೆ ಶತಮಾನ ಅಂತ ಕನ್ಸಿಡರ್ ಮಾಡ್ತೀವಿ, ಗೊತ್ತಿರಬೇಕು. ಓಕೆ, ಅದೇ ರೀತಿಯಾಗಿ ಈ 6ನೇ ಶತಮಾನದ ಹೊತ್ತಿಗೆ ಭಾರತೀಯ ಸಮಾಜ ವರ್ಣಾಧಾರಿತವಾಗಿ ವಿಭಜನೆಯಾಗಿತ್ತು. 4 ವರ್ಣ ಮೇಲ್ವರ್ಗದಲ್ಲಿ ಬ್ರಾಹ್ಮಣರು ಮತ್ತು ಕ್ಷತ್ರಿಯರು, ಕೆಳವರ್ಣದಲ್ಲಿ ವೈಶ್ಯರು ಮತ್ತು ಕೊನೆಯ ಹಂತದಲ್ಲಿ ಶೂದ್ರರಿದ್ದರು. ವೆರಿ ಇಂಪಾರ್ಟೆಂಟ್. ಈ 6ನೇ ಶತಮಾನದ ಹೊತ್ತಿಗೆ ಏನಾಗಿತ್ತಪ್ಪ ಅಂದರೆ ವರ್ಣಾಶ್ರಮ ಪದ್ಧತಿ ಜಾರಿಗೆ ಬಂದಿತ್ತು. ಹಾಗಾಗಿ ಇದರಲ್ಲಿ ಯಾರ್ಯಾರಿದ್ರಪ್ಪ ಅಂತಂದರೆ ಮೇಲ್ವರ್ಗದಲ್ಲಿ ಯಾರಿದ್ರು? ಪುರೋಹಿತರಿದ್ರು, ಬ್ರಾಹ್ಮಣರಿದ್ರು ಮತ್ತು ಕ್ಷತ್ರಿಯರಿದ್ರು. ಕೆಳವರ್ಗದಲ್ಲಿ ಯಾರಿದ್ರು? ವೈಶ್ಯರಿದ್ರು ಮತ್ತು ಕೊನೆಯ ಒಂದು ವರ್ಗದಲ್ಲಿ ಅತ್ರಪ್ಪ ಅಂದರೆ ಶೂದ್ರರಿದ್ರು. ಬ್ರಾಹ್ಮಣರು ಯಜ್ಞ ಯಾಗಾದಿ ಧಾರ್ಮಿಕ ಆಚರಣೆ ಮಾಡುತ್ತಿದ್ದರು. ಆರಂಭದಲ್ಲಿ ವೈದಿಕ ಧರ್ಮ ಯಾವುದೇ ಜಟಿಲತೆಗಳಿಲ್ಲದೆ ಸರಳವಾಗಿತ್ತು. ಆರಂಭದಲ್ಲಿ ವೈದಿಕ ಸಮಾಜ ಏನಾಗಿತ್ತಪ್ಪ ಅಂತಂದ್ರೆ ಒಂದು ಸರಳತೆಯಿಂದ ಕೂಡಿತ್ತು ಆರಂಭಿಕ ಒಂದು ದಿನಗಳಲ್ಲಿ. ಆದರೆ ನಂತರ ಪುರೋಹಿತರ ಪ್ರಭಾವದಿಂದಾಗಿ ಬಹಳಷ್ಟು ಕಠೋರತೆಗಳು ಧರ್ಮದೊಳಗೆ ನುಸುಳಿದವು. ಆದರೆ ಕಾಲಕ್ರಮೇಣ ಏನಾಯ್ತಪ್ಪ ಅಂತಂದ್ರೆ ಆ ಒಂದು ವೈದಿಕ ಧರ್ಮದಲ್ಲಿ ಸುಮಾರಷ್ಟು ಕಠಿಣತೆಗಳು ನುಸುಳಕ್ಕೆ ಪ್ರಾರಂಭವಾದವು. ಹೇಗೆ? ಜನರು ಅಸಂತುಷ್ಟರಾದರು ಮತ್ತು ಬದಲಾವಣೆಯನ್ನು ಬಯಸಿದರು. ಅದನ್ನು ಹೊಸ ಧರ್ಮಗಳಲ್ಲಿ ಕಂಡುಕೊಂಡರು. ಏನಾದ್ರಪ್ಪ ಅಂತಂದ್ರೆ ಆ ಒಂದು ವೈದಿಕ ಧರ್ಮದಲ್ಲಿ ಹುಟ್ಟಿಕೊಂಡಂತಹ ಕಠಿಣತೆಯನ್ನ ಜನರು ಏನು ಮಾಡಿದ್ರಪ್ಪ ಅಂದ್ರೆ ಬಹಿಷ್ಕಾರ ಮಾಡಿದ್ರು ಮತ್ತು ಜನರು ತಮ್ಮಲ್ಲಿಯೇ ಅಸಂತುಷ್ಟರಾದರು. ಹಾಗಾಗಿ ಅವ್ರು ಏನು ಮಾಡ್ತಾ ಇದ್ರಪ್ಪ ಅಂದ್ರೆ ಯಾವುದಾದ್ರೂ ಒಂದು ಸರಳ ಧರ್ಮದ ಕಡೆ ತಮ್ಮ ಮನವನ್ನ ಒಲಿಸಿದರು. ಆ ಕಠಿಣ ಧರ್ಮಗಳಿಂದ ಹೊರಬರಲು ಈ ಸರಳ ಧರ್ಮಗಳನ್ನು ಜನರು ಅನುಸರಿಸಲಿಕ್ಕೆ ಪ್ರಾರಂಭ ಮಾಡಿದ್ರು. ಜೈನ ಮತ್ತು ಬೌದ್ಧ ಧರ್ಮಗಳಲ್ಲಿ ಆ ಜನರಿಗೆ ಒಂದು ಸರಳತೆ ಕಂಡಿತು. ನೋಡೋಣ ನೆಕ್ಸ್ಟ್ ಮತ್ತೆ ವಿವರಣೆ. ಪ್ರಾಣಿ ಬಲಿ ಶಾಸ್ತ್ರ ವಿಧಿಗಳ ಒಂದು ಭಾಗವಾಗಿತ್ತು. ನೋಡ್ರಿ, ಪ್ರಾಣಿ ಬಲಿ ಏನಾಗಿತ್ತಪ್ಪ ಅಂದ್ರೆ ಶಾಸ್ತ್ರ ವಿಧಿಗಳ ಒಂದು ಭಾಗವಾಗಿತ್ತು ಮತ್ತು ಇವುಗಳ ಆಚರಣೆ ದುಬಾರಿಯಾಯಿತು. ಹೀಗಾಗಿ ಜನರು ಅಸ್ತಿತ್ವದಲ್ಲಿದ್ದ ಧರ್ಮದಲ್ಲಿನ ನಂಬಿಕೆ ಕಳೆದುಕೊಂಡರು. ನೋಡ್ರಿ, ವೇದಗಳ ಒಂದು ಕಾಲದಲ್ಲಿ ಯಜ್ಞ ಯಾಗಾದಿಗಳನ್ನ ಮಾಡಲಾಗ್ತಿತ್ತು, ಪ್ರಾಣಿ ಬಲಿಯನ್ನ ಕೊಡ್ಲಾಗ್ತಿತ್ತು. ಆ ಒಂದು ಸಮಯದಲ್ಲಿ ಉತ್ತರ ವೇದಗಳ ಕಾಲದಲ್ಲಿ ಇದು. ಓಕೆ, ಪ್ರಾರಂಭಿಕ ವೇದಗಳ ಕಾಲದಲ್ಲಿ ಅಲ್ಲ, ಉತ್ತರ ವೇದಗಳ ಕಾಲದಲ್ಲಿ ಇದು ಈ ಘಟನೆಗಳು ಆಗಕ್ಕೆ ಪ್ರಾರಂಭವಾದವು. ಆ ಸಮಯದಲ್ಲಿ ಪ್ರಾಣಿ ಬಲಿ ಆಗಿರಬಹುದು, ಶಾಸ್ತ್ರ ವಿಧಿಗಳ ಒಂದು ಭಾಗ. ಪ್ರಾಣಿ ಬಲಿ ಏನಾಗಿತ್ತಪ್ಪ ಅಂದ್ರೆ ಯಜ್ಞ ಯಾಗಾದಿಗಳ ಒಂದು ಭಾಗ ಆಗಿತ್ತು. ಓಕೆ, ಇದು ಸಾಮಾನ್ಯ ಜನರಿಗೆ ಏನಾಗಿತ್ತಪ್ಪ ಅಂದ್ರೆ ತುಂಬಾ ದುಬಾರಿಯಾದಂತಹ ಒಂದು ಆಚರಣೆಗಳು ಆದವು.
ಸಾಕಷ್ಟು ದವಸ ಧಾನ್ಯಗಳನ್ನು ಯಜ್ಞಕ್ಕೆ ಹಾಕಬೇಕು, ಹೋಮ ಮಾಡಬೇಕಂದ್ರೆ ಇವೆಲ್ಲವೂ ಕೂಡ ಸಾಮಾನ್ಯ ಜನರಿಗೆ ದುಬಾರಿಯಾಗಿ ಪರಿಣಮಿಸ್ತು. ಆಗ ಅವ್ರೇನು ಮಾಡಿದ್ರಪ್ಪ ಅಂತಂದರೆ ಈ ವೈದಿಕ ಧರ್ಮದಲ್ಲಿನ ನಂಬಿಕೆಯನ್ನೇ ಕಳ್ಕೊಂಡ್ಬಿಟ್ರು. ಅಂದರೆ ತಮಗೆ ಈ ಧರ್ಮ ನಮಗೆ ಬೇಡ, ಯಾಕಂದರೆ ಈ ಧರ್ಮದ ಒಂದು ಯಾಗ ಯಜ್ಞಗಳನ್ನು ನಾವು ಮಾಡೋಷ್ಟು ಏನಿಲ್ಲಪ್ಪ ಅಂತಂದರೆ ಸಶಕ್ತರು ನಾವು ಅಲ್ಲ ಅಂತ ಆ ಜನರು ಅಂದ್ಕೊಂಡ್ರು. ಆ ಸಮಯದಲ್ಲಿ ಋಗ್ವೇದದ ಕಾಲದ ಧಾರ್ಮಿಕ ವಿಧಿ ಮತ್ತು ಧರ್ಮಾಚರಣೆ ಉತ್ತರ ವೇದದ ಕಾಲದಲ್ಲಿ ಏನಾದವಪ್ಪ ಅಂದ್ರೆ ಸಂಕೀರ್ಣವಾದವು. ನೋಡ್ರಿ, ಋಗ್ವೇದ ಕಾಲದ ಧಾರ್ಮಿಕ ವಿಧಿ ಮತ್ತು ಧರ್ಮಾಚರಣೆ ಉತ್ತರ ವೇದ ಕಾಲದಲ್ಲಿ ಏನಾಯ್ತಪ್ಪ ಅಂದ್ರೆ ಸಂಕೀರ್ಣವಾದವು. ಹಾಗಾಗಿ ಜನರು ಬದಲಾವಣೆಯನ್ನ ಬಯಸಿದರು. ಮಂತ್ರಗಳ ಪಠಣ, ಸಂಸ್ಕೃತ ಶ್ಲೋಕಗಳು, ಸಂಸ್ಕೃತದಲ್ಲಿದ್ದ ವೈದಿಕ ಸಾಹಿತ್ಯದ ಮೇಲೆ ಪುರೋಹಿತರ ಪ್ರಭುತ್ವವಿತ್ತು. ನೋಡ್ರಿ, ವೈದಿಕ ಧರ್ಮದಲ್ಲಿ ಏನಾಗಿತ್ತಪ್ಪ ಅಂತಂದರೆ ಮಂತ್ರಗಳ ಪಠಣ ಇತ್ತು. ಆ ಮಂತ್ರಗಳ ಪಠಣದಲ್ಲಿ ಇರುವಂತಹ ಶ್ಲೋಕಗಳು ಸಂಸ್ಕೃತ ಒಂದು ಭಾಷೆಯಲ್ಲಿತ್ತು. ಆ ಸಂಸ್ಕೃತ ಭಾಷೆ ಕೇವಲ ಪುರೋಹಿತ ವರ್ಗದ, ಆ ಸಂಸ್ಕೃತ ಭಾಷೆಯ ಮೇಲೆ ಕೇವಲ ಪುರೋಹಿತ ವರ್ಗಕ್ಕೆ ಮಾತ್ರ ಪ್ರಭುತ್ವವಿತ್ತು. ಜನಸಾಮಾನ್ಯರಿಗೆ ಅವುಗಳನ್ನು ಅರ್ಥ ಮಾಡಿಕೊಳ್ಳುವುದು ಸಾಧ್ಯವಿರಲಿಲ್ಲ. ಅಂದರೆ ಸಂಸ್ಕೃತದಲ್ಲಿ ಇರುವಂತಹ ಶ್ಲೋಕಗಳು ಜನಸಾಮಾನ್ಯರಿಗೆ ಅರ್ಥನೇ ಆಗ್ತಾ ಇರಲಿಲ್ಲ. ಆ ಶ್ಲೋಕಗಳನ್ನು ಯಾರು ಹೇಳ್ತಿದ್ರಪ್ಪ ಅಂದ್ರೆ ಪುರೋಹಿತ ಮತ್ತು ಬ್ರಾಹ್ಮಣ ವರ್ಗಕ್ಕೆ ಮಾತ್ರ ಆ ಶ್ಲೋಕಗಳು ಸೀಮಿತ ಆಗಿದ್ದು. ಹಾಗಾಗಿ ಅದು ಜನರಿಗೆ ಅರ್ಥವಾಗ್ತಾ ಇರಲಿಲ್ಲ. ಸ್ಪಷ್ಟ ತಿಳುವಳಿಕೆಯ ಕೊರತೆಯಿಂದ ಜನರು ಮಂತ್ರ ಪಠಣೆಯಲ್ಲಿ ನಂಬಿಕೆ ಕಳೆದುಕೊಂಡರು. ಇವ್ರೇನು ಮಾಡಿದ್ರಪ್ಪ ಅಂತಂದರೆ ವೈದಿಕ ಧರ್ಮದಲ್ಲಿ ನಂಬಿಕೆಯನ್ನು ಕಳ್ಕೊಂಡ್ಬಿಟ್ರು. ಯಾಕಂದರೆ ಶ್ಲೋಕಗಳು ಏನು ಎತ್ತ ಏನೂ ಗೊತ್ತಿಲ್ಲಪ್ಪ ಅಂತಂದರೆ ಅವ್ರು ಯಾವ ರೀತಿಯಾಗಿ ಆ ಧರ್ಮದ ಮೇಲೆ ನಂಬಿಕೆ ಇಡ್ತಾರೆ. ಹಾಗಾಗಿ ತಮ್ಮ ನಂಬಿಕೆಯನ್ನು ಕಳ್ಕೊಂಡ್ಬಿಟ್ರು ವೈದಿಕ ಧರ್ಮದ ಮೇಲೆ ಆ ಸಮಯದ ಜನರು. ನೆಕ್ಸ್ಟ್ ನೋಡೋಣ ವಿವರಣೆ. ಅದೇ ರೀತಿಯಾಗಿ ಜಾತಿ ಪದ್ಧತಿ, ಸಾಮಾಜಿಕ ವ್ಯವಸ್ಥೆ ಜಟಿಲವಾಗಿತ್ತು. ಬೇರೆ ಬೇರೆ ಜಾತಿಗಳ ಮಧ್ಯೆ ಭೇದ ಭಾವವಿತ್ತು. ಬ್ರಾಹ್ಮಣರು ಉನ್ನತ ಸ್ಥಾನವನ್ನು ಹೊಂದಿದ್ದರು. ಅದೇ ರೀತಿಯಾಗಿ ಸಮಾಜದಲ್ಲಿನ ಅಸಮಾನತೆಯಿಂದಾಗಿ ಜನರು ಅತೃಪ್ತರಾಗಿದ್ದರು. ಶೂದ್ರರು ಹೇಳಿಕೊಳ್ಳಲಾಗದ ಸಂಕಷ್ಟಗಳಿಗೆ ಗುರಿಯಾದರು. ಯಾಕಪ್ಪ ಅಂತಂದರೆ ವರ್ಣ ವ್ಯವಸ್ಥೆಯಲ್ಲಿ ಶೂದ್ರರಿಗೆ ಅತಿ ನೀಚ ಸ್ಥಾನವನ್ನು ಕೊಡಲಾಗಿತ್ತು. ಹಾಗಾಗಿ ಅವರು ಹೇಳಿಕೊಳ್ಳಲಾಗದ ಸಂಕಷ್ಟಗಳಿಗೆ ಗುರಿಯಾದರು. ಯಾರು? ಶೂದ್ರರು. ಅತಿ ಹೆಚ್ಚು ಜಾತಿ ಪದ್ಧತಿ ಮತ್ತು ಸಾಮಾಜಿಕ ವ್ಯವಸ್ಥೆಗಳು ಜಟಿಲವಾದವು, ಕಠಿಣವಾದಂತಹ ಒಂದು ಧರ್ಮಾಚರಣೆಗಳಾದವು. ಮತ್ತು ಅದೇ ರೀತಿಯಾಗಿ ಬ್ರಾಹ್ಮಣರು ಮತ್ತು ಉನ್ನತ ವರ್ಗದವರು ಏನು ಮಾಡಿದ್ರಪ್ಪ ಅಂದರೆ ಈ ಕೆಳವರ್ಗದವರ ಮೇಲೆ ದರ್ಪ ತೋರಿಸಲಿಕ್ಕೆ ಪ್ರಾರಂಭ ಮಾಡಿದರು. ಯಾವ ಒಂದು ಸಮಯದಲ್ಲಿ? ಉತ್ತರ ವೈದಿಕ ಕಾಲದಲ್ಲಿ. ಹಾಗಾಗಿ ಮಹಾನ್ ವ್ಯಕ್ತಿಗಳ ಜನನ ಇದು ಕೂಡ ಒಂದು ಕಾರಣ ಆಯಿತು. ಎದಕ್ಕೆ? ಹೊಸ ಧರ್ಮಗಳ ಉದಯಕ್ಕೆ. ಓಕೆ, ಇವೆಲ್ಲವೂ ಕೂಡ ಏನಪ್ಪಾ ಅಂದರೆ ಹೊಸ ಧರ್ಮಗಳ ಉದಯಕ್ಕೆ ಪ್ರಮುಖ ಕಾರಣಗಳು ಇವು. ಓಕೆ, ಹೊಸ ಧರ್ಮ ಎದಕ್ಕೆ ಉದಯವಾಯಿತು, ಜೈನ ಧರ್ಮ, ಬೌದ್ಧ ಧರ್ಮ ಎದಕ್ಕೆ ಹುಟ್ಟಿಕೊಂಡಿತು ಅಂತನಕ್ಕೆ ಇವೆಲ್ಲವೂ ಕೂಡ ಪ್ರಮುಖ ಕಾರಣಗಳು ಆಗ್ತವೆ. ನೋಡ್ರಿ, ಡಿಸ್ಕ್ರಿಪ್ಟಿವ್ ಆನ್ಸರ್ ಬರೆಯುವಾಗ ಏನಾಗ್ತದಪ್ಪ ಅಂತಂದ್ರೆ ಈ ಎಲ್ಲ ಪಾಯಿಂಟ್ಸ್ಗಳನ್ನು ಹಾಕಿ ಬರೀಬೇಕಾಗ್ತದೆ. ಅಂದ್ರೆ ಹೊಸ ಧರ್ಮಗಳ ಉದಯಕ್ಕೆ ಕಾರಣಗಳು ಏನೇನು ಅಂತ ಕ್ವಶನ್ ಬರಬಹುದು. PSI ಅಲ್ಲಿ ಈ ರೀತಿಯಾದಂತಹ ಪ್ರಶ್ನೆಗಳು ಬರಬಹುದು. ಅದೇ ರೀತಿಯಾಗಿ GPSTR ಅಲ್ಲಿಯೂ ಕೂಡ ಪ್ರಶ್ನೆ ಬರಬಹುದು. ಹಾಗಾಗಿ ಇಂಪಾರ್ಟೆಂಟ್ ಆಗತ್ತೆ, ನೆನಪಲ್ಲಿಟ್ಕೋರಿ. ನೆಕ್ಸ್ಟ್ ವಿವರಣೆಯನ್ನು ನೋಡ್ತಾ ಹೋಗೋಣ. ಮಹಾನ್ ವ್ಯಕ್ತಿಗಳ ಜನರು ಅಸಂತುಷ್ಟರು ಮತ್ತು ಅತೃಪ್ತರಾಗಿದ್ದಾಗ ಮಹಾವೀರ ಮತ್ತು ಗೌತಮ ಬುದ್ಧನಂತಹ ಇಬ್ಬರು ಮಹಾನ್ ವ್ಯಕ್ತಿಗಳು ಜನಿಸಿದರು. ಅವರು ಸರಳವಾದ ತತ್ವಗಳನ್ನು ಜನರ ಆಡು ಭಾಷೆಯಲ್ಲಿ ಬೋಧಿಸಿದರು. ಹೊಸ ಧರ್ಮಗಳು ಬೋಧಿಸಿದ ಸರಳ ಮತ್ತು ಮುಕ್ತಿ ಮಾರ್ಗದಿಂದಾಗಿ ಸಾಮಾನ್ಯರು ಹೊಸ ಧರ್ಮಗಳತ್ತ ಆಕರ್ಷಿಸಲ್ಪಟ್ಟರು. ನೋಡ್ರಿ, ಅಂತಹ ಒಂದು ಸಮಯದಲ್ಲಿ ಈ ಇಬ್ಬರು ಮಹಾನ್ ವ್ಯಕ್ತಿಗಳ ಜನನ ಆಯಿತು. ಯಾರು? ಮಹಾವೀರ ಮತ್ತು ಗೌತಮ ಬುದ್ಧ. ಇವರ ಬೋಧನೆಗಳು ಅತಿ ಸರಳವಾಗಿದ್ದವು ಮತ್ತು ಜನರು ಆಡುವ ಭಾಷೆಯಲ್ಲಿ ಇವರು ಬೋಧನೆಯನ್ನ ಮಾಡಿದ್ರು. ಹಾಗಾಗಿ ಜನರು ಇವರ ಬೋಧನೆಗಳತ್ತ ಏನ್ ಮಾಡಿದ್ರಪ್ಪ ಅಂದ್ರೆ ಆಕರ್ಷಿಸಲ್ಪಟ್ಟರು. ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೋರಿ. ಹಾಗಾದ್ರೆ ಇದಿಷ್ಟು ಕೂಡ ಇಂಪಾರ್ಟೆಂಟ್ ಆಗಿರುವಂತಹ ವಿವರಣೆ, ಹೊಸ ಧರ್ಮಗಳ ಉದಯಕ್ಕೆ ಸಂಬಂಧಿಸಿರುವಂತಹ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳು ನೆನಪಲ್ಲಿಟ್ಕೋರಿ. ಅಂದ್ರೆ ಇವೆಲ್ಲಲಿತ್ರ ನಮಗೆ ಏನ್ ತಿಳಿತದಪ್ಪ ಅಂತಂದ್ರೆ ಈ ಹೊಸ ಧರ್ಮಗಳ ಉದಯಕ್ಕೆ ಪ್ರಮುಖ ಕಾರಣಗಳು ಏನಂದ್ರೆ ಇವೆಲ್ಲಾ ಪಾಯಿಂಟ್ಸ್ಗಳು ಕೂಡ ಇಂಪಾರ್ಟೆಂಟ್ ಆಗತ್ತೆ. ನೀಟಾಗಿ ನೋಟ್ಸ್ ಮಾಡಿಕೊಂಡು ಓದ್ಕೊಳ್ಳಿ. ನೆಕ್ಸ್ಟ್ ಪ್ರಶ್ನೆ ನೋಡೋಣ ಯಾವ ರೀತಿ ಇದೆ ಅಂತ. ವರ್ಧಮಾನ ಎಲ್ಲಿ ಜನಿಸಿದನು ಅಂತ ಇದೆ. ಕುಂದ ಗ್ರಾಮದಲ್ಲಿ, ಬೋಧಗಯಾದಲ್ಲಿ, ಸಾರನಾಥದಲ್ಲಿ, ಜುಂಬಿಕಾ ಗ್ರಾಮದಲ್ಲಿ ಅಂತ ಇದೆ. ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ 1 ಆಗತ್ತೆ. ಕುಂದ ಗ್ರಾಮದಲ್ಲಿ ಅಥವಾ ಕುಂಡಲವನದಲ್ಲಿ ಅಂತಲೂ ಕೂಡ ಕರೆಯಲಾಗ್ತದೆ, ಆದರೆ ತಪ್ಪಾಗ್ತದೆ. ಎಲ್ಲಿಯಪ್ಪ ಅಂತಂದ್ರೆ ಕುಂದ ಗ್ರಾಮದಲ್ಲಿ ಜನಿಸಿದ. ಹಾಗಾದ್ರೆ ವರ್ಧಮಾನ ಮಹಾವೀರ ಎಲ್ಲಿ ಜನಿಸಿದ? ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಕುಂದ ಗ್ರಾಮದಲ್ಲಿ ಜನಿಸಿರ್ತಾನೆ. ನೋಡೋಣ ವಿವರಣೆ ಇದರ ಬಗ್ಗೆ. ವರ್ಧಮಾನ ಮಹಾವೀರ ಸಾಮಾನ್ಯ ಶಕ ಪೂರ್ವ 599ರಿಂದ 527ರವರೆಗೆ. ನೋಡ್ರಿ, ವರ್ಧಮಾನ ಮಹಾವೀರನ ಒಂದು ಕಾಲಾವಧಿ ಎಷ್ಟು? ಸಾಮಾನ್ಯ ಶಕ ಪೂರ್ವ 599ರಿಂದ 527 ಆಗಿರುತ್ತದೆ. ವರ್ಧಮಾನ ವೈಶಾಲಿ ಸಮೀಪದ ಕುಂದ ಗ್ರಾಮದಲ್ಲಿ ಸಾಮಾನ್ಯ ಶಕ ಪೂರ್ವ 599ರಲ್ಲಿ ಜನಿಸಿದನು. ವೆರಿ ಇಂಪಾರ್ಟೆಂಟ್, ನೆನಪಿಟ್ಕೋರಿ.
ವರ್ಧಮಾನ ಮಹಾವೀರ ಎಲ್ಲಿ ಜನಿಸಿದ? ವೈಶಾಲಿ ಸಮೀಪದ ಕುಂದಾ ಗ್ರಾಮದಲ್ಲಿ ಜನಿಸಿದ. ಎಷ್ಟರಲ್ಲಿ? ಸಾಮಾನ್ಯ ಶಕ ಪೂರ್ವ 599ರಲ್ಲಿ. ವರ್ಧಮಾನ ತಂದೆ ಯಾರು? ಸಿದ್ಧಾರ್ಥ. ಇವರು ಯಾರಾಗಿರ್ತಾರಂದ್ರೆ ಕ್ಷತ್ರಿಯ ಕುಲವೊಂದರ ಮುಖ್ಯಸ್ಥನಾಗಿದ್ದನು. ಯಾರು? ಸಿದ್ಧಾರ್ಥ. ಮತ್ತು ಅದೇ ರೀತಿಯಾಗಿ ತಾಯಿ ಯಾರು? ತಾಯಿ ರಾಣಿ ತ್ರಿಶಲಾದೇವಿ ಆಗಿರ್ತಾಳೆ. ಇವಳು ಲಿಚ್ಛವಿ ವಂಶದ ಯುವರಾಣಿಯಾಗಿದ್ದಳು. ತಾಯಿ ಯಾರಾಗಿರ್ತಾಳೆ? ಲಿಚ್ಛವಿ ಕುಲದ ಯುವರಾಣಿಯಾಗಿರ್ತಾಳೆ. ಯಾವ ಒಂದು ಕುಲಕ್ಕೆ ಸಂಬಂಧಿಸಿದಳು ವರ್ಧಮಾನ ಮಹಾವೀರನ ತಾಯಿ ಅಂತ ಪ್ರಶ್ನೆ ಆಗಿದೆ. ಅದು ಲಿಚ್ಛವಿ ವಂಶದವಳಾಗಿದ್ದಳು. ಯಾರು? ತ್ರಿಶಲಾದೇವಿ. ಹಾಗಾಗಿ ಇಂಪಾರ್ಟೆಂಟ್ ಆಗತ್ತೆ. ತಂದೆ ಯಾರು? ಸಿದ್ಧಾರ್ಥ. ತಾಯಿ ತ್ರಿಶಲಾದೇವಿ. ಇಂಪಾರ್ಟೆಂಟು. ಅದೇ ರೀತಿಯಾಗಿ ಜನಿಸಿದ್ದು ಎಲ್ಲಿ? ವೈಶಾಲಿ ಸಮೀಪದ ಕುಂದಾ ಗ್ರಾಮದಲ್ಲಿ ಸಾಮಾನ್ಯ ಶಕ ಪೂರ್ವ 599ರಲ್ಲಿ. ವರ್ಧಮಾನ 18ನೆಯ ವಯಸ್ಸಿನಲ್ಲಿ ರಾಜಕುಮಾರಿ ಯಶೋಧರಳನ್ನು ವಿವಾಹವಾದನು. ಅದೇ ರೀತಿಯಾಗಿ ಅನೋಜ ಅಥವಾ ಪ್ರಿಯದರ್ಶಿನಿ ಎಂಬ ಮಗಳಿದ್ದಳು. ಇದು ಕೂಡ ಕ್ವಶನ್ ಆಗಿದೆ. ವರ್ಧಮಾನ ಮಹಾವೀರನ ಮಗಳ ಹೆಸರೇನು ಅಂತ ಪ್ರಶ್ನೆ ಆಗಿದೆ. ಅನೋಜ ಅಥವಾ ಪ್ರಿಯದರ್ಶಿನಿ ಅಂತ ಕರೆಯಲಾಗ್ತಿತ್ತು. ಮತ್ತು ಮಡದಿ ಯಾರು? ಯಶೋಧರ. ತಂದೆ ಯಾರು? ಸಿದ್ಧಾರ್ಥ. ತಾಯಿ ತ್ರಿಶಲಾದೇವಿ. ಲಿಚ್ಛವಿ ವಂಶಕ್ಕೆ ಸಂಬಂಧಿಸಿದವಳು. ಓಕೆ, ಇಂಪಾರ್ಟೆಂಟ್ ಆಗತ್ತೆ. ಇದಿಷ್ಟು ಇಂಪಾರ್ಟೆಂಟ್ ಮಾಹಿತಿ. ಅದೇ ರೀತಿಯಾಗಿ ತನ್ನ ತಂದೆ ತಾಯಿಯರ ಆಕಸ್ಮಿಕ ಮರಣದಿಂದ ವರ್ಧಮಾನ ಉಡುಪನ್ನು ಸೇರಿದಂತೆ ಪ್ರಾಪಂಚಿಕ ಸುಖ ಭೋಗಗಳನ್ನೆಲ್ಲವನ್ನೂ ಕೂಡ ತ್ಯಜಿಸಿ ಏನು ಮಾಡಿದ್ನಪ್ಪ ಅಂತಂದ್ರೆ ಸನ್ಯಾಸಿ ಈ ಜೀವನದ ಸತ್ಯವನ್ನರಿಸುತ್ತಾ ಸಂಚಾರಕ್ಕೆ ಹೊರಟನು. ತನ್ನ ಜೀವನದಲ್ಲಿ ಆಕಸ್ಮಿಕವಾಗಿ ತನ್ನ ತಂದೆ ತಾಯಿಯ ಮರಣ ಆತನ ಜೀವನದಲ್ಲಿ ವೈರಾಗ್ಯ ಹುಟ್ಟಿಸಿತು. ಹಾಗಾಗಿ ಆತ ಉಟ್ಟ ಉಡುಪನ್ನು ಸಹ ಬಿಟ್ಟು ಪ್ರಾಪಂಚಿಕ ಲೌಕಿಕ ಸುಖ ಭೋಗಗಳನ್ನು ಎಲ್ಲವನ್ನೂ ಕೂಡ ತ್ಯಜಿಸಿ ಆತ ಏನಾದ್ನಪ್ಪ ಅಂತಂದ್ರೆ ಸನ್ಯಾಸಿಯಾಗಿ ಜೀವನದ ಸತ್ಯವನ್ನರಿಸುತ್ತಾ ಏನ ಮಾಡಿದ್ನಪ್ಪ ಅಂದ್ರೆ ಸಂಚಾರಕ್ಕೆ ಹೊರಟ. ಯಾರು? ವರ್ಧಮಾನ ಮಹಾವೀರ. ನೆಕ್ಸ್ಟ್ ಪ್ರಶ್ನೆ ನೋಡೋಣ ಯಾವ ರೀತಿ ಇದೆ ಅಂತ. ಪ್ರಶ್ನೆ ಸಂಖ್ಯೆ 5. ವರ್ಧಮಾನನು ಎಲ್ಲಿ ಜ್ಞಾನೋದಯವನ್ನು ಪಡೆದನು ಅಂತ ಇದೆ. ಎಲ್ಲಿ ನೋಡೋಣ? ಜುಂಬಿಕಾ ಗ್ರಾಮದಲ್ಲಿ, ಬೋಧಗಯಾದಲ್ಲಿ, ವೈಶಾಲಿಯಲ್ಲಿ, ಈ ಮೇಲಿನ ಯಾವುದೂ ಅಲ್ಲ ಅಂತ ಇದೆ. ವರ್ಧಮಾನ ಎಲ್ಲಿ ಜ್ಞಾನೋದಯವನ್ನು ಪಡೆದನಪ್ಪ ಅಂತಂದ್ರೆ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಜುಂಬಿಕಾ ಗ್ರಾಮದಲ್ಲಿ ಆತನಿಗೆ ಜ್ಞಾನೋದಯವಾಯಿತು. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ 1 ಆಗತ್ತೆ. ವರ್ಧಮಾನನು ಎಲ್ಲಿ ಜ್ಞಾನೋದಯವನ್ನು ಪಡೆದನು ಅಂದ್ರೆ ಜುಂಬಿಕಾ ಗ್ರಾಮದಲ್ಲಿ. ಇದಕ್ಕೆ ಸಂಬಂಧಿಸಿರುವ ಹಾಗೆ ಮಾಹಿತಿ ನೋಡ್ತಾ ಹೋಗೋಣ. 13 ವರ್ಷಗಳ ಕಾಲ ಸ್ವದೇಹ ದಂಡನೆ ಮತ್ತು ಆಳವಾದ ಧ್ಯಾನ ಮಾಡುತ್ತಾ ಜೀವನ ನಡೆಸಿದನು. ವೈಶಾಖದ 10ನೇ ದಿನ ಬಿಹಾರದ ಜುಂಬಿಕಾ ಗ್ರಾಮದಲ್ಲಿ ವರ್ಧಮಾನನಿಗೆ ಜ್ಞಾನೋದಯವಾಯಿತು. ವೆರಿ ಇಂಪಾರ್ಟೆಂಟ್. ವರ್ಧಮಾನ ಮಹಾವೀರನಿಗೆ ಎಲ್ಲಿ ಜ್ಞಾನೋದಯವಾಯಿತು ಅಂತ ಕ್ವಶನ್ ಬರಬಹುದು. ಎಲ್ಲಿ? ಬಿಹಾರದ ಜುಂಬಿಕಾ ಗ್ರಾಮದಲ್ಲಿ ಈತನಿಗೆ ಜ್ಞಾನೋದಯವಾಯಿತು. ಅವನು ಕೈವಲ್ಯ ಎಂಬ ಅತ್ಯುನ್ನತ ಆಧ್ಯಾತ್ಮಿಕ ಜ್ಞಾನವನ್ನು ಪಡೆದನು. ವೆರಿ ಇಂಪಾರ್ಟೆಂಟ್. ಕೆವಲಿನ್ ಜ್ಞಾನ ಅಂತಾನೂ ಕೂಡ ಕರೆಯಲಾಗ್ತದೆ, ಕೈವಲ್ಯ ಜ್ಞಾನ ಅಂತಲೂ ಕೂಡ ಕರೆಯಲಾಗ್ತದೆ. ಓಕೆ, ಇದನ್ನು ಪಡ್ಕೊಂಡವರು ಯಾರು? ವರ್ಧಮಾನ ಮಹಾವೀರ. ಅವನು ಕೈವಲ್ಯ ಎಂಬ ಅತ್ಯುನ್ನತ ಆಧ್ಯಾತ್ಮಿಕ ಜ್ಞಾನವನ್ನ ಪಡೆದ. ಮತ್ತು ಕೆವಲಿನ್ ಅಂದ್ರೆ ಏನು? ಸರ್ವಜ್ಞ. ಕೆವಲಿನ್ ಅಂದ್ರೆ ಏನು? ಸರ್ವಜ್ಞ. ಓಕೆ, ಕೈವಲ್ಯ ಅಂದ್ರೇನು? ಕೈವಲ್ಯ ಅಥವಾ ಕೆವಲಿನ್ ಅಂತ ಕರೆಯಲಾಗ್ತದೆ. ಕೆವಲಿನ್ ಅಂದ್ರೆ ಏನು? ಸರ್ವಜ್ಞ. ಅಂದ್ರೆ ಎಲ್ಲವನ್ನೂ ಕೂಡ ತಿಳಿದುಕೊಂಡಿರುವಂತಹ ಜ್ಞಾನಿ. ಅಥವಾ ಜಿನ್ ಅಂದ್ರೆ ಏನು? ಇಂದ್ರಿಯ ನಿಗ್ರಹಿಸಿದವನು. ಅಂದ್ರೆ ಇಂದ್ರಿಯಗಳ ಮೇಲೆ ವಿಜಯ ಪ್ರಾಪ್ತಿಯನ್ನ ಮಾಡಿಕೊಂಡವರು. ಓಕೆ, ಅವರನ್ನ ಜಿನ್ ಅಂತ ಕರೆಯಲಾಗ್ತದೆ. ಜೀನನಾದನು. ತದನಂತರ ವರ್ಧಮಾನ ಮಹಾವೀರನೆಂದು ಕರೆಯಲ್ಪಟ್ಟನು. ತದನಂತರ ಆತ ವರ್ಧಮಾನ ಮಹಾವೀರ ಎಂದು ಕರೆಯಲ್ಪಟ್ಟನು. ಮುಂದಿನ 30 ವರ್ಷಗಳ ಕಾಲ ಕೋಸಲ, ಮಗಧ, ವಿದೇಹ ಮತ್ತು ಅಂಗಗಳಲ್ಲಿ ಜೈನ ಧರ್ಮದ ತತ್ವಗಳನ್ನು ಬೋಧಿಸುತ್ತಾ ಪ್ರವಾಸ ಕೈಗೊಂಡನು. ವರ್ಧಮಾನ ಮಹಾವೀರನಿಗೆ ಯಾವ ಜ್ಞಾನ ಪ್ರಾಪ್ತಿಯಾಗಿತ್ತು ಅಂತ ಕ್ವಶನ್ ಬರಬಹುದು. ಯಾವುದಾಗಿರ್ತದೆ? ಕೆವಲಿನ್ ಅಥವಾ ಕೈವಲ್ಯ ಜ್ಞಾನದ ಒಂದು ಪ್ರಾಪ್ತಿಯಾಗಿತ್ತು. ಓಕೆ, ಆಗ ಆ ಜ್ಞಾನದ ಪ್ರಾಪ್ತಿಯಿಂದ ಆತ ಏನ್ ಅನಿಸ್ಕೊಂಡ? ಜೀನ ಅಂತ ಅನಿಸ್ಕೊಂಡ. ಹಾಗೆ ಜೀನ್ ಅಂದ್ರೆ ಏನು? ಇಂದ್ರಿಯವನ್ನು ನಿಗ್ರಹಿಸಿದವನು. ಮತ್ತೆ ಕೆವಲಿನ್ ಅಂದ್ರೆ ಏನು? ಸರ್ವಜ್ಞ. ಇಷ್ಟು ಕೂಡ ಬ್ರೀಫ್ ಆಗಿ ವರ್ಧಮಾನ ಮಹಾವೀರನಿಗೆ ಸಂಬಂಧಿಸಿರುವಂತಹ ಮಾಹಿತಿಗಳು. ನೆಕ್ಸ್ಟ್ ಪ್ರಶ್ನೆ ನೋಡೋಣ ಯಾವ ರೀತಿ ಇದೆ ಅಂತ. ವರ್ಧಮಾನ ಮಹಾವೀರ ಎಲ್ಲಿ ನಿರ್ವಾಣ ಹೊಂದಿದನು ಅಂತ ಪ್ರಶ್ನೆ ಇದೆ. ಆತ ಎಲ್ಲಿ ಪ್ರಾಣ ತ್ಯಾಗ ಮಾಡಿದನು ಅಂತ ಇದೆ ಕ್ವಶನ್. ನೋಡ್ತಾ ಹೋಗೋಣ ಆಪ್ಷನ್ಸ್ಗಳನ್ನ. ಕುಸಿನಗರ, ಪಾವ ಎಂಬಲ್ಲಿ, ಮಗಧ ಮತ್ತು ಕೋಸಲ ಅಂತ ಇದೆ. ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ 2 ಆಗತ್ತೆ. ಪಾವ ಎಂಬಲ್ಲಿ ಆತ ದೇಹ ತ್ಯಾಗವನ್ನ ಮಾಡಿದ ಅಥವಾ ನಿರ್ವಾಣವನ್ನ ಹೊಂದಿದ. ಯಾರು? ಮಹಾವೀರ. ಹಾಗಾಗಿ ಇಂಪಾರ್ಟೆಂಟ್ ಆಗತ್ತೆ. ನೋಡ್ತಾ ಹೋಗೋಣ ವಿವರಣೆಯನ್ನ. ತನ್ನ 72ನೇ ವಯಸ್ಸಿನಲ್ಲಿ ದಕ್ಷಿಣ ಬಿಹಾರದ ರಾಜಗೃಹ ಸಮೀಪದ ಪಾವ ಎಂಬಲ್ಲಿ
ಸಾಮಾನ್ಯ ಶಕ ಪೂರ್ವ 527ರಲ್ಲಿ ನಿರ್ವಾಣ ಹೊಂದಿದನು. ಎಷ್ಟರಲ್ಲಿ ನಿರ್ವಾಣ ಹೊಂದಿದ? 527ರಲ್ಲಿ. ಜನನ 599ರಲ್ಲಿ ಸಾಮಾನ್ಯ ಶಕ ಪೂರ್ವ. ಇಂಪಾರ್ಟೆಂಟು. ಎಲ್ಲಿ? ಬಿಹಾರದ ರಾಜಗೃಹ ಸಮೀಪದ ಪಾವಾ ಎಂಬಲ್ಲಿ, ಪಾವಾಪುರಿ ಅಂತಲೂ ಕೂಡ ಕರೆಯಲಾಗ್ತದೆ. ಇಂಪಾರ್ಟೆಂಟು. ಓಕೆ, ಪಾವಾ ಎಂಬಲ್ಲಿ ಸಾಮಾನ್ಯ ಶಕ ಪೂರ್ವ 527ರಲ್ಲಿ ನಿರ್ವಾಣ ಹೊಂದಿದ. ಎಷ್ಟನೇ ವಯಸ್ಸಿನಲ್ಲಿ? 72ನೇ ವಯಸ್ಸಿನಲ್ಲಿ. ಯಾರು? ವರ್ಧಮಾನ ಮಹಾವೀರ. ಮಹಾವೀರನು ಗೌತಮ ಬುದ್ಧನ ಸಮಕಾಲೀನನಾಗಿದ್ದನು. ಆದರೆ ಅವರಿಬ್ಬರು ಪರಸ್ಪರ ಒಬ್ಬರನ್ನೊಬ್ಬರು ಯಾವಾಗಲೂ ಕೂಡ ಭೇಟಿ ಆಗಲೇ ಇಲ್ಲ. ಅಂದರೆ ಸಮಕಾಲೀನವರು ಇದ್ದರು, ಆದರೂ ಕೂಡ ಒಬ್ರಿಗೊಬ್ಬರು ಅವರು ಭೇಟಿ ಆಗಲೇ ಇಲ್ಲ. ಅವ್ರು ಭೇಟಿಯಾಗಿದ್ರು ಅಂತ ಈ ರೀತಿಯಾಗಿ ನಿಮ್ಗೆ ಯಾವಾಗಾದ್ರೂ ಹೇಳಿಕೆ ರೂಪದಲ್ಲಿ ಪ್ರಶ್ನೆ ಬಂದರೆ ಅದು ತಪ್ಪಾಗತ್ತೆ, ನೆನ್ಪಿಟ್ಕೋರಿ. ಓಕೆ, ಸಮಕಾಲೀನವರು ಇದ್ದರೂ ಕೂಡ ಅವರು ಒಬ್ರಿಗೊಬ್ಬರು ಯಾವತ್ತೂ ಅವರು ಭೇಟಿ ಆಗಲೇ ಇಲ್ಲ. ಯಾರು? ಗೌತಮ ಬುದ್ಧ ಮತ್ತು ವರ್ಧಮಾನ ಮಹಾವೀರ. ಪುರುಷ ಮತ್ತು ಮಹಿಳೆಯರಿಬ್ಬರಿಗೂ ಕೂಡ ಮುಕ್ತವಾಗಿದ್ದ ಒಂದು ಧಾರ್ಮಿಕ ವ್ಯವಸ್ಥೆಯೊಂದನ್ನು ಸ್ಥಾಪಿಸಿದನು. ಇವನು ಪಾರ್ಶ್ವನಾಥನ ತತ್ವಗಳನ್ನು ಜೈನ ಧರ್ಮದ ಮೂಲ ಎಂದು ಸ್ವೀಕರಿಸಿದನು. ವೆರಿ ಇಂಪಾರ್ಟೆಂಟ್ ಆಗತ್ತೆ. ಈತ ಯಾರು ಬೇಕಾದರೂ ಕೂಡ ಜೈನ ಧರ್ಮವನ್ನು ಸ್ವೀಕರಿಸಬಹುದು. ಪುರುಷರು ಸ್ವೀಕರಿಸಬಹುದು, ಮಹಿಳೆಯರು ಕೂಡ ಸ್ವೀಕರಿಸಬಹುದು. ಹಾಗಾಗಿ ಮುಕ್ತವಾದ ಒಂದು ರೀತಿಯಲ್ಲಿ ಆತ ಏನು ಮಾಡಿದನಪ್ಪ ಅಂದರೆ ಧಾರ್ಮಿಕ ವ್ಯವಸ್ಥೆ ಒಂದನ್ನು ಆತ ಸ್ಥಾಪನೆ ಮಾಡ್ದ. ಯಾರು? ವರ್ಧಮಾನ ಮಹಾವೀರ. ಪಾರ್ಶ್ವನಾಥನ ಪ್ರಸಿದ್ಧ 4 ತತ್ವಗಳು ಇದ್ದು ಅಲ್ವಾ, ಅವುಗಳನ್ನು ಏನು ಮಾಡಿದ್ನಪ್ಪ ಅಂದರೆ ಜೈನ ಧರ್ಮದ ಮೂಲ ತತ್ವಗಳನ್ನಾಗಿ ಆತ ಏನು ಮಾಡಿದಂದರೆ ಸ್ವೀಕಾರ ಮಾಡಿದ. ಇಂಪಾರ್ಟೆಂಟ್ ಆಗತ್ತೆ. ಪಾರ್ಶ್ವನಾಥನ ತತ್ವಗಳನ್ನು ಯಾರು ಜೈನ ಧರ್ಮದ ಮೂಲ ತತ್ವಗಳು ಎಂದು ಸ್ವೀಕಾರ ಮಾಡಿದರು ಅಂತ ಪ್ರಶ್ನೆ ಬರ್ಬೋದು. ಯಾರಾಗಿರ್ತಾರೆ? ವರ್ಧಮಾನ ಮಹಾವೀರ ಆಗಿರ್ತಾನೆ. ಇಂಪಾರ್ಟೆಂಟ್ ಆಗತ್ತೆ. ಮುಂದಿನ ಪ್ರಶ್ನೆ ನೋಡೋಣ ಯಾವ ರೀತಿದೆ ಅಂತ. ಮಹಾವೀರ ಮೋಕ್ಷ ಸಾಧನೆಗಾಗಿ ಎಷ್ಟು ತತ್ವಗಳನ್ನು ಬೋಧಿಸಿದನು ಅಂತ ಇದೆ. ನೋಡೋಣ. 3 ತತ್ವಗಳನ್ನು, 4 ಆರ್ಯ ಸತ್ಯಗಳನ್ನು, ಪಂಚಶೀಲ ತತ್ವಗಳನ್ನು ಅಥವಾ ಅಷ್ಟಾಂಗ ಮಾರ್ಗಗಳನ್ನು ಅಂತ ಇದೆ ಪ್ರಶ್ನೆ. ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ 3 ಆಗತ್ತೆ. ಪಂಚಶೀಲ ತತ್ವಗಳನ್ನು ಈತ ಬೋಧನೆ ಮಾಡಿದ. ಯಾರು? ವರ್ಧಮಾನ ಮಹಾವೀರ. ಓಕೆ, ಮೋಕ್ಷ ಸಾಧನೆಗಾಗಿ ಎಷ್ಟು ತತ್ವಗಳನ್ನು ಬೋಧಿಸಿದ? ಪಂಚಶೀಲ ತತ್ವಗಳು ಅಥವಾ 5 ತತ್ವಗಳನ್ನು ಈತ ಬೋಧನೆ ಮಾಡ್ದ. ವಿವರಣೆಯನ್ನು ನೋಡ್ತಾ ಹೋಗೋಣ ಯಾವ ರೀತಿದೆ ಅಂತ. ಮಹಾವೀರನ ಬೋಧನೆಗಳನ್ನು ನೋಡ್ತಾ ಹೋಗೋಣ. ಮಹಾವೀರ ಮೋಕ್ಷ ಸಾಧನೆಗಾಗಿ ಪಂಚಶೀಲ ತತ್ವಗಳು ಮತ್ತು ತ್ರಿರತ್ನಗಳನ್ನು ಬೋಧಿಸಿದನು. ವೆರಿ ಇಂಪಾರ್ಟೆಂಟ್. ಪಂಚಶೀಲ ತತ್ವಗಳು ಮತ್ತು ತ್ರಿರತ್ನಗಳು ಯಾರಿಗೆ ಸಂಬಂಧಿಸಿದಾವೆ ಅಂತ ಕ್ವಶನ್ ಬರಬಹುದು. ಮಹಾವೀರನಿಗೆ, ಗೌತಮ ಬುದ್ಧನಿಗೆ ಅಲ್ಲ. ಹಾಗಾಗಿ ಅವರು ಗೌತಮ ಬುದ್ಧ ಮತ್ತು ಮಹಾವೀರನ ನಡುವೆ ಸುಮಾರು ಸತಿ ಕನ್ಫ್ಯೂಷನ್ ಕ್ರಿಯೇಟ್ ಆಗ್ತದೆ. ಹಾಗಾಗಿ ಕ್ಲಿಯರ್ ಆಗಿ ಗೊತ್ತಿರಬೇಕು. ಪಂಚಶೀಲ ತತ್ವಗಳು ಮತ್ತು ತ್ರಿರತ್ನಗಳು ಯಾರಿಗೆ ಸಂಬಂಧಿಸಿದಾವೆ? ವರ್ಧಮಾನ ಮಹಾವೀರ, ಆತನ ಬೋಧನೆಗಳು ಇವು. ಓಕೆ, ಇಂಪಾರ್ಟೆಂಟು. ಪಂಚಶೀಲ ತತ್ವಗಳು ಯಾವ್ಯಾವು ನೋಡೋಣ. 4 ತತ್ವಗಳನ್ನು ಆಲ್ರೆಡಿ ಪಾರ್ಶ್ವನಾಥ ಕೊಟ್ಟಿದ್ದ. 5ನೇ ತತ್ವವನ್ನು ಮಹಾವೀರನು ಸೇರ್ಪಡೆ ಮಾಡಿದನು. ಪಂಚಶೀಲ ತತ್ವಗಳು ಯಾವ್ಯಾವು ಅಂತ ನೋಡ್ತಾ ಹೋಗೋಣ. ಸತ್ಯ, ಅಹಿಂಸೆ, ಆಸ್ತೆಯ ಅಂದ್ರೇನು? ಕಳ್ಳತನ ಮಾಡದಿರುವುದು. ಅಪರಿಗ್ರಹ ಅಂದರೆ ಅವಶ್ಯಕತೆಗಿಂತ ಹೆಚ್ಚಿನ ಸಂಪತ್ತನ್ನು ಹೊಂದದಿರುವುದು. 5ನೇದು ಯಾವುದಪ್ಪ ಅಂದರೆ ಬ್ರಹ್ಮಚರ್ಯ ಅಥವಾ ಪಾವಿತ್ರ್ಯತೆ ಅಂತ ಕರೆಯಲಾಗ್ತದೆ. ಒಂದು 5ನೇ ತತ್ವ ಯಾವುದಾಗಿರ್ತದೆ? ಬ್ರಹ್ಮಚರ್ಯ. ಇಂಪಾರ್ಟೆಂಟು. ಹಾಗಾದರೆ ಮಹಾವೀರನು ಸೇರಿಸಿದಂತಹ ಒಂದು 5ನೇ ತತ್ವ ಯಾವುದಾಗತ್ತೆ? ಬ್ರಹ್ಮಚರ್ಯ. ಈ ಮೇಲಿನ 4 ತತ್ವಗಳನ್ನು ಯಾರು ಕೊಟ್ಟಿದ್ರು? ಪಾರ್ಶ್ವನಾಥ ಕೊಟ್ಟಿದ್ದ. ಈ 5ನೇ ತತ್ವವಾದಂತಹ ಬ್ರಹ್ಮಚರ್ಯವನ್ನು ಯಾರು ಸೇರ್ಪಡೆ ಮಾಡಿದ್ರು? ವರ್ಧಮಾನ ಮಹಾವೀರನು ಸೇರ್ಪಡೆ ಮಾಡಿದ. ಈ 5 ತತ್ವಗಳನ್ನು ಏನೆಂದು ಕರೆಯಲಾಗ್ತದೆ? ಪಂಚಶೀಲ ತತ್ವಗಳು ಎಂದು ಕರೆಯಲಾಗ್ತದೆ. ನೆಕ್ಸ್ಟ್ ನೋಡೋಣ ಮಾಹಿತಿ ಯಾವ ರೀತಿದೆ. ತ್ರಿರತ್ನಗಳು ನೋಡೋಣ. ತ್ರಿರತ್ನಗಳು ಯಾವ್ಯಾವು? ಸಮ್ಯಕ ಜ್ಞಾನ, ಸಮ್ಯಕ ನಂಬಿಕೆ ಮತ್ತು ಸಮ್ಯಕ ನಡತೆ. ವೆರಿ ಇಂಪಾರ್ಟೆಂಟ್. ಇವುಗಳ ಮೇಲೆ ಕ್ವಶನ್ ಬರಬಹುದು. ಹಾಗಾಗಿ 5 ಪಂಚಶೀಲ ತತ್ವಗಳು ಮತ್ತು 3 ತ್ರಿರತ್ನಗಳನ್ನು ಕೊಟ್ಟವರು ಯಾರು? ವರ್ಧಮಾನ ಮಹಾವೀರ. ಪಂಚಶೀಲ ತತ್ವಗಳು ಯಾವ್ಯಾವಿದ್ದು ನೋಡಿದ್ವಲ್ವಾ? ಯಾವ್ಯಾವಿದ್ದು? ಸತ್ಯ, ಅಹಿಂಸೆ, ಆಸ್ತೆ ಅಂದ್ರೇನು? ಕಳ್ಳತನ ಮಾಡದಿರುವುದು, ಅಪರಿಗ್ರಹ ಮತ್ತು ಬ್ರಹ್ಮಚರ್ಯ. ಇವು ಏನಪ್ಪಾ? 5 ಪಂಚಶೀಲ ತತ್ವಗಳು. 3 ತ್ರಿರತ್ನಗಳು ಏನಪ್ಪಾ ಅಂತಂದ್ರೆ ಸಮ್ಯಕ ಜ್ಞಾನ, ಸಮ್ಯಕ ನಂಬಿಕೆ, ಸಮ್ಯಕ ನಡತೆ ಅಂತ ಇದೆ. ಇವುಗಳನ್ನು ಕೊಟ್ಟು ಇನ್ನೊಂದು ಇದರೊಳಗೆ ಯಾವುದೇ ರೀತಿಯಾದಂತಹ ಒಂದು ಆಪ್ಷನ್ ಕೊಟ್ಟು ಸಮ್ಯಕ ಆಲೋಚನೆ ಅಂತ ಕೊಟ್ಟು ಇವುಗಳಲ್ಲಿ ಯಾವುದು ಅಲ್ಲಿ ವರ್ಧಮಾನ ಮಹಾವೀರನು ಕೊಟ್ಟಿರುವಂತಹ ತ್ರಿರತ್ನಗಳಲ್ಲಿ ಯಾವುದು ಸರಿ ಇಲ್ಲ ಅಂತ ಕ್ವಶನ್ ಬರಬಹುದು. ಹಾಗಾಗಿ ಇಂಪಾರ್ಟೆಂಟ್ ಆಗತ್ತೆ, ನೆನ್ಪಿಟ್ಕೋರಿ. ತ್ರಿರತ್ನಗಳು ಯಾವ್ಯಾವು? ಸಮ್ಯಕ ಜ್ಞಾನ, ಸಮ್ಯಕ ನಂಬಿಕೆ ಮತ್ತು ಸಮ್ಯಕ ನಡತೆ. ಇಂಪಾರ್ಟೆಂಟು.
ಮಹಾವೀರನಿಗೆ ದೇವರ ಅಸ್ತಿತ್ವದಲ್ಲಿ ನಂಬಿಕೆ ಇರಲಿಲ್ಲ, ಆದರೆ ಆತ್ಮದ ಅಸ್ತಿತ್ವದಲ್ಲಿ ನಂಬಿಕೆ ಇಟ್ಟಿದ್ದನು. ದೇವರಿಕೆ ರೂಪದಲ್ಲಿ ಪ್ರಶ್ನೆ ಬರಬಹುದು. ವರ್ಧಮಾನ ಮಹಾವೀರನು ಮೂರ್ತಿ ಪೂಜೆಯನ್ನ ಪ್ರೋತ್ಸಾಹಿಸಿದನು ಅಂತ ಕ್ವಶನ್ ಬರಬಹುದು. ತಪ್ಪಾಗತ್ತೆ. ಯಾಕಪ್ಪ ಅಂದ್ರೆ ಆತ ದೇವರ ಒಂದು ಅಸ್ತಿತ್ವದಲ್ಲಿ ನಂಬಿಕೆನೇ ಇರಲಿಲ್ಲ, ಹಾಗಾಗಿ ಪೂಜೆ ಎಲ್ಲಿತ್ರ ಮಾಡ್ಬೇಕು ಅವರು, ತಪ್ಪಾಗತ್ತೆ. ಆದರೆ ಆತ್ಮದ ಅಸ್ತಿತ್ವದಲ್ಲಿ ನಂಬಿಕೆ ಇಟ್ಟಿದ್ದನು. ಇವನು ಜಾತಿ ಪದ್ಧತಿ ಮತ್ತು ಪ್ರಾಣಿ ಬಲಿಗಳನ್ನ ಖಂಡಿಸಿದನು. ಜೈನ ಧರ್ಮದಲ್ಲಿ ನೋಡ್ರಿ, ಅಹಿಂಸೆಗೆ ಅತಿ ಹೆಚ್ಚು ಒತ್ತು ಕೊಟ್ಟಿದ್ದಾರೆ. ಜೈನ ಧರ್ಮದಲ್ಲಿ ಅತಿ ಹೆಚ್ಚು ಒತ್ತು ಕೊಟ್ಟಿರುವುದು ಯಾವುದಕ್ಕೆ ಅಂತಂದ್ರೆ ಅಹಿಂಸೆಗೆ. ನೆನಪಲ್ಲಿಟ್ಕೋರಿ, ಇದೇ ಜೈನ ಧರ್ಮದಿಂದನೇ ಗಾಂಧೀಜಿಯವರು ಕೂಡ ತಮ್ಮ ಮೂಲ ತತ್ವಗಳನ್ನು ಸ್ವೀಕಾರ ಮಾಡಿದ್ದಾರೆ. ಯಾವ್ದು ಹೇಳಿ? ಸತ್ಯ ಮತ್ತು ಅಹಿಂಸೆ. ಸತ್ಯ ಮತ್ತು ಅಹಿಂಸೆ ಏನಿದೆ ಅಲ್ವಾ, ಈ ಜೈನ ಧರ್ಮದಿಂದನೇ ಗಾಂಧೀಜಿಯವರು ಕೂಡ ತಮ್ಮ ಹೋರಾಟಗಳಲ್ಲಿ ಬಳಸಿದ್ದಾರೆ. ಮತ್ತು ಪ್ರಾಣಿ, ಪಕ್ಷಿ, ಗಿಡ, ಮರ, ಕಲ್ಲು, ಮಣ್ಣು, ನೀರು, ಬೆಂಕಿ ಮುಂತಾದ ಸಜೀವ ಹೊಂದಿರುವುದರಿಂದ ಯಾವುದೇ ಜೀವಾತ್ಮಗಳಿಗೆ ಹಿಂಸೆ ನೀಡಬಾರದೆಂದು ಪ್ರತಿಪಾದಿಸಿದನು. ನೋಡ್ರಿ, ಜೈನ ಧರ್ಮದಲ್ಲಿ ಅತಿ ಹೆಚ್ಚು ಒತ್ತು ಯಾವುದಕ್ಕೆ ಕೊಟ್ಟಿದ್ರಪ್ಪ ಅವರು ಅಂದ್ರೆ ಅಹಿಂಸೆಗೆ. ನೆಕ್ಸ್ಟ್ ನೋಡೋಣ ಮುಂದಿನ ವಿವರಣೆ. ಇವನು ನಿರ್ವಾಣಕ್ಕಾಗಿ ಅಥವಾ ಮೋಕ್ಷ ಸಾಧನೆಗಾಗಿ ಸನ್ಯಾಸತ್ವ ಮತ್ತು ಕಠಿಣ ತಪಸ್ಸನ್ನು ಪ್ರತಿಪಾದಿಸಿದನು. ವೆರಿ ಇಂಪಾರ್ಟೆಂಟ್. ವರ್ಧಮಾನ ಮಹಾವೀರ ಮೋಕ್ಷ ಸಾಧನೆಗಾಗಿ ಏನನ್ನ ಪ್ರತಿಪಾದನೆ ಮಾಡಿದ ಅಂತ ಕೊಟ್ಟು ಸನ್ಯಾಸತ್ವ ಮತ್ತು ಕಠಿಣ ತಪಸ್ಸು ಅಂತ ಕೊಡ್ಬೋದು, ಅಥವಾ ಬೇರೆ ಬೇರೆ ಆಪ್ಷನ್ಸ್ಗಳನ್ನು ಕ್ರಿಯೇಟ್ ಮಾಡಿ ಕೊಡ್ಬೋದು. ಹಾಗಾಗಿ ನೆನಪಲ್ಲಿಟ್ಕೋರಿ, ಆತ ಮೋಕ್ಷ ಸಾಧನೆಗಾಗಿ ಸನ್ಯಾಸತ್ವ ಮತ್ತು ಕಠಿಣ ತಪಸ್ಸನ್ನು ಪ್ರತಿಪಾದಿಸಿದ. ಇವನಿಗೆ ಗಣಾಧರರೆಂಬ 11 ಜನ ಶಿಷ್ಯರಿದ್ದರು. ಗಣಾಧರರು ಎಂದು ಕರೆಯಲಾಗ್ತಿತ್ತು. ಎಷ್ಟು ಜನ ಇದ್ರು? 11 ಜನ ಶಿಷ್ಯರಿದ್ರು. ಯಾರಿಗೆ? ವರ್ಧಮಾನ ಮಹಾವೀರನಿಗೆ. ಇದಿಷ್ಟು ಕೂಡ ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿ ವರ್ಧಮಾನ ಮಹಾವೀರನಿಗೆ ಸಂಬಂಧಿಸಿರುವ ಹಾಗೆ. ಅದೇ ರೀತಿಯಾಗಿ ನೆಕ್ಸ್ಟ್ ನೋಡೋಣ. ಈ ಕೆಳಗಿನವರಲ್ಲಿ ಯಾರು ಜೈನ ಧರ್ಮದ ಪ್ರೋತ್ಸಾಹಕ್ಕೆ ಕೊಡುಗೆ ನೀಡಿಲ್ಲ ಅಂತ ಇದೆ. ನೋಡೋಣ ಯಾರು ನೀಡಿಲ್ಲ. ಅಜಾತಶತ್ರು, ಬಿಂಬಿಸಾರ, ಚಂದ್ರಗುಪ್ತ ಮೌರ್ಯ ಮತ್ತು ಕೃಷ್ಣದೇವರಾಯ ಅಂತ ಇದೆ. ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ 4 ಆಗತ್ತೆ, ಕೃಷ್ಣದೇವರಾಯ. ಈ ಮೇಲಿನ 3 ರಾಜರುಗಳು ಏನ್ ಮಾಡಿದ್ರಪ್ಪ ಅಂದ್ರೆ ಜೈನ ಧರ್ಮಕ್ಕೆ ಪ್ರೋತ್ಸಾಹವನ್ನ ಕೊಟ್ಟಿದ್ರು. ವಿವರಣೆಯನ್ನ ನೋಡ್ತಾ ಹೋಗೋಣ ಯಾವ ರೀತಿ ಇದೆ ಅಂತ. ಆರಂಭದಲ್ಲಿ ಜೈನ ಧರ್ಮವು ಕೋಸಲ, ಮಗಧ, ವಿದೇಹ ಮತ್ತು ಅಂಗರಾಜ್ಯಗಳಿಗೆ ಸೀಮಿತವಾಗಿತ್ತು. ಅಜಾತಶತ್ರು, ಬಿಂಬಿಸಾರ, ಚಂದ್ರಗುಪ್ತ ಮೌರ್ಯ ಮುಂತಾದ ರಾಜರು ನೀಡಿದ ಪ್ರೋತ್ಸಾಹದಿಂದಾಗಿ ಭಾರತದಾದ್ಯಂತ ಪ್ರಸಾರವಾಯಿತು. ಪ್ರಮುಖ ಜೈನ ಧರ್ಮಕ್ಕೆ ಪ್ರೋತ್ಸಾಹ ಕೊಟ್ಟಂತಹ ರಾಜರುಗಳಲ್ಲಿ ಪ್ರಸಿದ್ಧರು ಯಾರಾಗಿರ್ತಾರೆ? ವೆರಿ ಫೇಮಸ್ ಯಾರಾಗಿರ್ತಾರಪ್ಪ ಅಂತಂದ್ರೆ ಅಜಾತಶತ್ರು ಆಗಿರ್ಬಹುದು, ಬಿಂಬಿಸಾರ ಆಗಿರ್ಬಹುದು, ಅದೇ ರೀತಿಯಾಗಿ ಚಂದ್ರಗುಪ್ತ ಮೌರ್ಯರಾಗಿರ್ಬಹುದು. ಇವರೆಲ್ಲರೂ ಕೂಡ ಜೈನ ಧರ್ಮಕ್ಕೆ ಪ್ರೋತ್ಸಾಹ ಕೊಟ್ಟಂತಹ ಪ್ರಮುಖ ರಾಜರುಗಳು ಆಗಿರ್ತಾರೆ. ಚಂದ್ರಗುಪ್ತ ಮೌರ್ಯನ ಕೊನೆಯ ಕಾಲದಲ್ಲಿ ಉತ್ತರ ಭಾರತದಲ್ಲಿ ಕ್ಷಾಮ ಉಂಟಾಯಿತು. ಚಂದ್ರಗುಪ್ತ ಮೌರ್ಯನು ಭದ್ರಬಾಹುವಿನ ಜೊತೆ ಶ್ರವಣಬೆಳಗೊಳಕ್ಕೆ ವಲಸೆ ಬಂದನು. ಅವನು ಚಂದ್ರಗಿರಿ ಬೆಟ್ಟದ ಮೇಲೆ ನೆಲೆಸಿ ಸಲ್ಲೇಖನ ವ್ರತವನ್ನು ಆಚರಿಸಿ ಸಾವನ್ನಪ್ಪಿದನು. ಸಲ್ಲೇಖನ ವ್ರತ ಅಂದ್ರೇನು? ಉಪವಾಸ ಕೈಗೊಳ್ಳುವುದು, ದೇಹ ದಂಡನೆ ಮಾಡುವುದು. ಈ ರೀತಿ ಆತ ಏನ್ ಮಾಡಿದ್ನಪ್ಪ ಅಂದ್ರೆ ಸಲ್ಲೇಖನ ವ್ರತವನ್ನು ಆಚರಿಸಿ ಸಾವನ್ನಪ್ಪಿದ. ಯಾರು? ಚಂದ್ರಗುಪ್ತ ಮೌರ್ಯ. ಬಹಳ ಸತಿ ಕೇಳಾಗಿದೆ ಚಂದ್ರಗುಪ್ತ ಮೌರ್ಯನು ಆಚರಿಸಿರುವಂತಹ ವ್ರತ ಯಾವುದು ಅಂತ ಕ್ವಶನ್ ಬಂದಿದೆ. ಯಾವುದು? ಸಲ್ಲೇಖನ ವ್ರತ. ನೆನಪಲ್ಲಿಟ್ಕೋರಿ. ನೆಕ್ಸ್ಟ್ ನೋಡೋಣ ಮಾಹಿತಿ. ಜೈನ ಧರ್ಮದ ಪಂಗಡಗಳು ನೋಡೋಣ. ಜೈನ ಧರ್ಮದ ಅನುಯಾಯಿಗಳಲ್ಲಿನ ಭಿನ್ನಾಭಿಪ್ರಾಯಗಳಿಂದಾಗಿ ಜೈನ ಧರ್ಮ ಇಬ್ಬಾಗವಾಯಿತು. ಇಬ್ಬಾಗವಾಗಿ 2 ಪಂಗಡಗಳಾದವು, ಶ್ವೇತಾಂಬರರು ಮತ್ತು ದಿಗಂಬರರು. ಶ್ವೇತಾಂಬರರು ಯಾರ ಅನುಯಾಯಿಗಳಾಗಿರ್ತಾರೆ ಅಂದ್ರೆ ಪಾರ್ಶ್ವನಾಥನ ಅನುಯಾಯಿಗಳು. ಇವರು ಬಿಳಿಯ ವಸ್ತ್ರಧಾರಿಗಳು. ಶ್ವೇತಾಂಬರರು ಯಾರು? ಪಾರ್ಶ್ವನಾಥನ ಅನುಯಾಯಿಗಳು. ಅವರು ಬಿಳಿ ವಸ್ತ್ರಧಾರಿಗಳು. ಅದೇ ರೀತಿಯಾಗಿ ದಿಗಂಬರರು ಯಾರು ಅಂದ್ರೆ ಇವರು ಮಹಾವೀರನ ಅನುಯಾಯಿಗಳು. ಇವರು ನಿರ್ವಸ್ತ್ರಧಾರಿಗಳು, ಅಂದ್ರೆ ವಸ್ತ್ರವನ್ನ ಧರಿಸುವುದೇ ಇಲ್ಲ. ಇವರು ಯಾರ ಅನುಯಾಯಿಗಳಾಗಿರ್ತಾರೆ? ದಿಗಂಬರರು ಮಹಾವೀರನ ಅನುಯಾಯಿಗಳು. ಪಾರ್ಶ್ವನಾಥನ ಅನುಯಾಯಿಗಳಿಗೆ ಏನೆಂದು ಕರೆಯಲಾಗ್ತದೆ? ಶ್ವೇತಾಂಬರರು ಎಂದು ಕರೆಯಲಾಗ್ತದೆ. ಅದೇ ರೀತಿಯಾಗಿ ಮಹಾವೀರನ ಅನುಯಾಯಿಗಳಿಗೆ ದಿಗಂಬರರು ಎಂದು ಕರೆಯಲಾಗ್ತದೆ. ಇಂಪಾರ್ಟೆಂಟ್ ಆಗತ್ತೆ, ನೆನಪಲ್ಲಿಟ್ಕೋರಿ. ಜೈನ ಸಾಹಿತ್ಯದ ಕುರಿತು ಆಗಮ ಸಿದ್ಧಾಂತ ಜೈನರ ಪವಿತ್ರ ಗ್ರಂಥ. ವೆರಿ ಇಂಪಾರ್ಟೆಂಟು. ಪಂಗಡಗಳು ಯಾವ್ಯಾವ ಗೊತ್ತಾಯಿತು. ಜೈನ ಧರ್ಮದ ಪವಿತ್ರ ಗ್ರಂಥ ಯಾವುದಾಗಿತ್ತು? ಆಗಮ ಸಿದ್ಧಾಂತ. ಇದರಲ್ಲಿ ಒಟ್ಟು 45ರಿಂದ 50 ಸಂಪುಟಗಳಿವೆ. ಮಹಾವೀರನ ಮೂಲ ತತ್ವಗಳನ್ನು ಒಳಗೊಂಡ ಈ ಸಿದ್ಧಾಂತ ಪೂರ್ವಗಳನ್ನು 14 ಗ್ರಂಥಗಳಲ್ಲಿ ಸಂಗ್ರಹಿಸಲಾಗಿದೆ. ಒಟ್ಟು ಎಷ್ಟು ಗ್ರಂಥಗಳಲ್ಲಿ ಸಂಗ್ರಹಿಸಲಾಗಿದೆ? 14 ಗ್ರಂಥಗಳಲ್ಲಿ ಸಂಗ್ರಹಿಸಲಾಗಿದೆ. ಶ್ವೇತಾಂಬರು ಮತ್ತು ದಿಗಂಬರಿಬ್ಬರು 12 ಅಂಗಗಳನ್ನು ಮೊದಲ ಮತ್ತು ಪ್ರಧಾನ ಧಾರ್ಮಿಕ ಗ್ರಂಥಗಳೆಂದು ಒಪ್ಪಿಕೊಂಡಿದ್ದಾರೆ. ನೋಡೋಣ ಅದೇ ರೀತಿಯಾಗಿ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಜೈನ ಧರ್ಮದ ಕೊಡುಗೆ ನೋಡ್ತಾ ಹೋಗೋಣ ಯಾವ ರೀತಿ ಇದೆ ಅಂತ.
ಕಲೆ ಮತ್ತು ವಾಸ್ತುಶಿಲ್ಪ ಬೆಳವಣಿಗೆಗೆ ಜೈನ ಧರ್ಮ ಸಹಾಯಕವಾಯಿತು. ಜೈನರು ಗುಹಾಲಯಗಳನ್ನು ಸನ್ಯಾಸಿಗಳ ವಾಸಕ್ಕಾಗಿ ನಿರ್ಮಿಸಿದರು. ಇವುಗಳನ್ನು ಭಿಕ್ಷು ಗೃಹಗಳು ಎಂದು ಕರೆಯಲಾಗ್ತಿತ್ತು. ಜೈನ ಧರ್ಮದ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಪ್ರಮುಖ ಕೊಡುಗೆಗಳೆಂದರೆ ಉದಯಗಿರಿಯ ಹುಲಿಯ ಗುಹೆ, ಎಲ್ಲೋರಾದ ಇಂದ್ರಸಭಾ ಗುಹೆ, ಒರಿಸ್ಸಾದ ಹತಿಗುಂಪಾ ಗುಹೆ ಮುಂತಾದವು. ಅದೇ ರೀತಿಯಾಗಿ ಶ್ರವಣಬೆಳಗೊಳದ ಜಗದ್ವಿಖ್ಯಾತ ಗೊಮ್ಮಟೇಶ್ವರನ ವಿಗ್ರಹ ಮತ್ತು ಮೂಡಬಿದ್ರೆಯ ಸಹಸ್ರ ಕಂಬಗಳ ಬಸದಿ ಕರ್ನಾಟಕದಲ್ಲಿನ ಗಮನಾರ್ಹ ಸ್ಮಾರಕಗಳಾಗಿವೆ. ಇವಿಷ್ಟು ಕೂಡ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಸಂಬಂಧಿಸಿರುವ ಹಾಗೆ ಜೈನ ಧರ್ಮದ ಕೊಡುಗೆಗಳು. ಇಷ್ಟೊಂದು ಇಂಪಾರ್ಟೆಂಟ್ ಅಲ್ಲ, ಇವುಗಳ ಮೇಲೆ ಏನು ಕ್ವಶನ್ ಬರುವುದಿಲ್ಲ, ಆದರೂ ಕೂಡ ನೀವು ನೋಟ್ಸ್ ಮಾಡಿಕೊಂಡು ಸ್ವಲ್ಪ ಓದ್ಕೊಂಡ್ರೆ ನಡೀತದೆ. ಇದಿಷ್ಟು ಕೂಡ ಜೈನ ಧರ್ಮಕ್ಕೆ ಸಂಬಂಧಿಸಿರುವ ಹಾಗೆ ಬೇಸಿಕ್ ಇನ್ಫಾರ್ಮೇಷನ್ಸ್ಗಳು. 6, 8 ಮತ್ತು 12ನೇ ತರಗತಿಯ ಪಠ್ಯಪುಸ್ತಕಕ್ಕೆ ಸಂಬಂಧಿಸಿರುವ ಹಾಗೆ ಮಾಹಿತಿಗಳು. ಓಕೆ, ಈಗ ನೆಕ್ಸ್ಟ್ ಬೌದ್ಧ ಧರ್ಮಕ್ಕೆ ಸಂಬಂಧಿಸಿರುವ ಹಾಗೆ ನೋಡ್ತಾ ಹೋಗೋಣ ಕ್ವಶನ್ಸ್ಗಳು ಯಾವ ರೀತಿ ಬರ್ತವೆ ಅಂತ. ಬೌದ್ಧ ಧರ್ಮವನ್ನು ಯಾರು ಸ್ಥಾಪಿಸಿದರು ಅಂತ ಇದೆ. ಎಲ್ರಿಗೂ ಕೂಡ ಗೊತ್ತಿರುವಂತಹ ಪ್ರಶ್ನೆ, ಯಾರಾಗ್ತಾರೆ? ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್, ಗೌತಮ ಬುದ್ಧ. ಬೌದ್ಧ ಧರ್ಮದ ಸ್ಥಾಪಕರು ಯಾರು? ಗೌತಮ ಬುದ್ಧ. ನೋಡೋಣ, ವಿವರಣೆಯನ್ನು ನೋಡ್ತಾ ಹೋಗೋಣ ಯಾವ ರೀತಿ ಇದೆ ಅಂತ. ಗೌತಮ ಬುದ್ಧ ಸಾಮಾನ್ಯ ಶಕ ಪೂರ್ವ 563ರಿಂದ 483. ನೆನಪಲ್ಲಿಟ್ಕೋರಿ, ವರ್ಧಮಾನ ಮಹಾವೀರನ ಒಂದು ಕಾಲಾವಧಿ ಎಷ್ಟಿತ್ತು? 599ರಿಂದ 527 ಇತ್ತು. ಅದೇ ರೀತಿಯಾಗಿ ಗೌತಮ ಬುದ್ಧನ ಒಂದು ಕಾಲಾವಧಿ 563ರಿಂದ 483. ಓಕೆ, ಇಂಪಾರ್ಟೆಂಟ್ ಆಗತ್ತೆ, ನೆನಪಲ್ಲಿಟ್ಕೋರಿ. ಬೌದ್ಧ ಧರ್ಮದ ಸ್ಥಾಪಕ ಯಾರಾಗಿದ್ರು? ಗೌತಮ ಬುದ್ಧನು. ಅವನು ಸಾಮಾನ್ಯ ಶಕ ಪೂರ್ವ 563ರಲ್ಲಿ ಲುಂಬಿನಿ ವನ, ವೆರಿ ಇಂಪಾರ್ಟೆಂಟ್, ಬುದ್ಧ ಎಲ್ಲಿ ಜನಿಸಿದ ಅಂತ ಸುಮಾರು ಸತಿ ಕ್ವಶನ್ ಬಂದಿದೆ. ಎಲ್ಲಿ ಜನಿಸಿರ್ತಾನೆ? ಲುಂಬಿನಿ ವನ ಇದೆ. ಲುಂಬಿನಿ ವನ ಈಗ ಎಲ್ಲಿದೆ? ನೇಪಾಳದಲ್ಲಿದೆ. ಹಾಗಾದ್ರೆ ಲುಂಬಿನಿ ವನದಲ್ಲಿ ಜನಿಸಿದನು ಗೌತಮ ಬುದ್ಧ. ಎಷ್ಟರಲ್ಲಿ? 563ರಲ್ಲಿ. ಗೌತಮ ಬುದ್ಧನು ಸಾಮಾನ್ಯ ಶಕ ಪೂರ್ವ 563ರಲ್ಲಿ ಲುಂಬಿನಿ ವನದಲ್ಲಿ ಜನಿಸಿದನು. ವರ್ಧಮಾನ ಮಹಾವೀರ ಎಲ್ಲಿ ಜನಿಸಿದ? ಕುಂದಾ ಗ್ರಾಮದಲ್ಲಿ. ಅದೇ ರೀತಿಯಾಗಿ ಗೌತಮ ಬುದ್ಧ ಎಲ್ಲಿ ಜನಿಸಿದ? ಲುಂಬಿನಿ ವನದಲ್ಲಿ. ಇಂಪಾರ್ಟೆಂಟ್ ಆಗತ್ತೆ. ಎಷ್ಟರಲ್ಲಿ? 563ರಲ್ಲಿ, ಸಾಮಾನ್ಯ ಶಕ ಪೂರ್ವ. ಗೌತಮ ಬುದ್ಧನ ಮೊದಲ ಹೆಸರೇನು? ಸಿದ್ಧಾರ್ಥ. ಗೌತಮ ಬುದ್ಧನ ಮೊದಲ ಹೆಸರೇನು? ಸಿದ್ಧಾರ್ಥ. ರಾಜ ಶುದ್ಧೋಧನ ಮತ್ತು ರಾಣಿ ಮಾಯಾದೇವಿ ಅವನ ತಂದೆ ತಾಯಿಯರು. ಗೌತಮ ಬುದ್ಧನ ತಂದೆ ತಾಯಿ ಯಾರಾಗಿರ್ತಾರೆ? ತಂದೆ ಶುದ್ಧೋಧನ, ತಾಯಿ ಮಾಯಾದೇವಿ. ಅದೇ ರೀತಿಯಾಗಿ ಶುದ್ಧೋಧನ ಕಪಿಲವಸ್ತುವಿನ ಶಾಕ್ಯ ಕುಲದ ಮುಖಂಡನಾಗಿದ್ದನು. ಇಂಪಾರ್ಟೆಂಟು, ನೆನ್ಪಿಟ್ಕೋರಿ. ಶುದ್ಧೋಧನ ಯಾರಾಗಿರ್ತಾರೆ? ಕಪಿಲವಸ್ತುವಿನ ಶಾಕ್ಯ ಕುಲದ ಮುಖಂಡನಾಗಿದ್ದ. ಅದೇ ರೀತಿಯಾಗಿ ಸಿದ್ಧಾರ್ಥ 7 ದಿನಗಳ ಮಗುವಾಗಿದ್ದಾಗ ಮಾಯಾದೇವಿ ಮರಣ ಹೊಂದಿದಳು. ಸಿದ್ಧಾರ್ಥ ಕೇವಲ 7 ದಿನದ ಮಗುವಾಗಿದ್ದಾಗ ತಾಯಿ ಮಾಯಾದೇವಿ ಮರಣ ಹೊಂದಿದಳು. ಆಗ ಚಿಕ್ಕಮ್ಮ ಮಹಾಪ್ರಜಾಪತಿ ಗೌತಮಿ ಅವನನ್ನು ಪೋಷಿಸಿದಳು. ಆಗ ಸಿದ್ಧಾರ್ಥನಿಗೆ ಯಾರು ಪೋಷಿಸಿದಳು? ಮಹಾಪ್ರಜಾಪತಿ ಗೌತಮಿ ಪೋಷಿಸಿದಳು. ಇಂಪಾರ್ಟೆಂಟ್ ಆಗತ್ತೆ. ಹಾಗಾದರೆ ಮಹಾಪ್ರಜಾಪತಿ ಗೌತಮಿ ಯಾರಾಗಿರ್ತಾಳೆ? ಗೌತಮ ಬುದ್ಧನ ಸಾಕು ತಾಯಿ ಆಗಿರ್ತಾಳೆ. ಓಕೆ, ನೆಕ್ಸ್ಟ್ ನೋಡ್ಲಿ. ಸಿದ್ಧಾರ್ಥನನ್ನು ಮಗುವಿನಲ್ಲಿಯೇ ನೋಡಿದ ಅಸಿತ ಎಂಬ ಮಹರ್ಷಿಯು ಈ ಮಗು ಲೋಕವನ್ನು ಆಳುವ ರಾಜನಾಗುತ್ತಾನೆ, ಇಲ್ಲವೇ ಲೋಕದ ಅಳಲನ್ನು ನಿವಾರಿಸುವ ಸನ್ಯಾಸಿಯಾಗುತ್ತಾನೆ ಎಂದು ಭವಿಷ್ಯ ನುಡಿದನು. ವೆರಿ ಇಂಪಾರ್ಟೆಂಟ್. ಸಿದ್ಧಾರ್ಥ ಮಗುವಿದ್ದಾಗಲೇ ಶುದ್ಧೋಧನ ಏನು ಮಾಡಿರ್ತಾನಪ್ಪ ಅಂತಂದರೆ ತನ್ನ ಮಗನ ಭವಿಷ್ಯವನ್ನು ತಿಳಿಯೋಗೋಸ್ಕರ ಅಸಿತ ಎಂಬ ಮಹರ್ಷಿಗೆ ಕರೀತಾನೆ. ಆತ ಏನಂತ ಭವಿಷ್ಯ ನುಡಿತಾನೆ ಅಸಿತ ಮುನಿ ಅಂತಂದರೆ, ಈತ ಏನಾಗಬಹುದು? ಜಗವನ್ನು ಗೆಲ್ಲುವಂತಹ ಒಬ್ಬ ರಾಜ ಆಗಬಹುದು, ಅಥವಾ ಲೋಕವನ್ನು ಆಳುವಂತಹ ಒಬ್ಬ ರಾಜ ಆಗಬಹುದು, ಅಥವಾ ಲೋಕದ ಅಳಲನ್ನು ನಿವಾರಿಸುವಂತಹ ಒಬ್ಬ ಮಹಾನ್ ಸನ್ಯಾಸಿ ಆಗಬಹುದು ಎಂಬ ಒಂದು ಭವಿಷ್ಯವನ್ನು ನುಡಿತಾನೆ. ಯಾರು? ಅಸಿತ ಮುನಿ. ಇಂಪಾರ್ಟೆಂಟು, ಇವ್ರ ಬಗ್ಗೆಯೂ ಕೂಡ ಕ್ವಶನ್ ಕೇಳಲಾಗಿದೆ. ಹಾಗಾಗಿ ನೆಕ್ಸ್ಟ್ ನೋಡೋಣ. ಇವೆಲ್ಲವನ್ನು ತಿಳಿದ ಶುದ್ಧೋಧನ ಏನು ಮಾಡ್ತಾನಪ್ಪ ಅಂತಂದರೆ ಅತ್ಯಂತ ಸುಖ ವೈಭೋಗದಿಂದ ಯಾವುದೇ ರೀತಿಯ ಕಷ್ಟ ಕಾರ್ಪಣ್ಯಗಳಿಂದ ದೂರವಿಡ್ತಾನೆ. ಯಾರಿಗೆ? ಸಿದ್ಧಾರ್ಥನಿಗೆ. ಆತನಿಗೆ ಅತಿ ಹೆಚ್ಚು ಸುಖಭೋಗದ ಒಂದು ಜೀವನವನ್ನು ಕೊಡ್ತಾನೆ. ಅದೇ ರೀತಿಯಾಗಿ ಸಿದ್ಧಾರ್ಥನಿಗೆ ಅತ್ಯಂತ ಸುಖಭೋಗದಲ್ಲಿ ಬೆಳೆಸಲಾಯಿತು. ಅವನ 16ನೇ ವಯಸ್ಸಿಗೆ ಯಶೋಧರಳೊಂದಿಗೆ ವಿವಾಹ ಮಾಡಲಾಯಿತು. ಅದೇ ರೀತಿಯಾಗಿ ಸಿದ್ಧಾರ್ಥನಿಗೆ ಜನಿಸಿದ ಗಂಡು ಮಗುವಿಗೆ ರಾಹುಲ ಎಂದು ಹೆಸರಿಸಲಾಯಿತು. ರಾಹುಲ ಅಂದ್ರೆ ಏನು? ಕಂಟಕ ಎಂದರ್ಥ.
ಜಾತಕ ಕಥೆಯ ಪ್ರಕಾರ ಒಂದು ಸಂಜೆ ಸಿದ್ಧಾರ್ಥನು ಅರಮನೆಯಿಂದ ಆಚೆ ಹೋದಾಗ ಒಬ್ಬ ವೃದ್ಧ, ಒಬ್ಬ ರೋಗಿ, ಒಂದು ಶವಯಾತ್ರೆ ಮತ್ತು ಒಬ್ಬ ಸನ್ಯಾಸಿಯನ್ನು ಕಂಡನು. ಇದ್ರ ಮೇಲೆ ಕೂಡ ಕ್ವಶನ್ ಬಂದಿದೆ. ಸಿದ್ಧಾರ್ಥ ವೈರಾಗ್ಯ ಹೊಂದಲು ಯಾವ ಯಾವ ದೃಶ್ಯಗಳು ಆತನ ಮೇಲೆ ಪ್ರಭಾವ ಬೀರಿದವು ಅಂತ ಕ್ವಶನ್ ಬಂದಿದೆ, ಇಂಪಾರ್ಟೆಂಟ್ ಆಗತ್ತೆ. ಒಬ್ಬ ವೃದ್ಧ, ಒಬ್ಬ ರೋಗಿ, ಒಂದು ಶವಯಾತ್ರೆ ಮತ್ತು ಒಬ್ಬ ಸನ್ಯಾಸಿಯನ್ನ ಆತ ಕಂಡ. ಇದಕ್ಕಿಂತ ಮುಂಚೆ ಆತ ಈ ರೀತಿಯಾದಂತಹ ಒಂದು ವಾತಾವರಣ ಅಥವಾ ಈ ರೀತಿಯಾದಂತಹ ಒಂದು ದೃಶ್ಯಗಳನ್ನು ಕಾಣಲೇ ಇಲ್ಲ. ಆದರೆ ಆಕಸ್ಮಿಕವಾಗಿ ಒಂದಿನ ಆತನಿಗೆ ಈ ಎಲ್ಲ ದೃಶ್ಯಗಳು ಕಂಡುಬಿಡ್ತವೆ. ಆಗ ಇವೆಲ್ಲವನ್ನು ಕಂಡ ಸಿದ್ಧಾರ್ಥನಿಗೆ ಆದಂತಹ ಅನುಭವ ಏನು ಮೊದಲ 3 ದೃಶ್ಯಗಳಲ್ಲಿ ಸಿದ್ಧಾರ್ಥ ಕೇವಲ ದುಃಖ ಮತ್ತು ನೋವನ್ನು ಕಂಡರೆ, 4ನೇ ದೃಶ್ಯದಲ್ಲಿ ಸಂತೋಷವನ್ನು, ಅಂದರೆ ಪ್ರಾಪಂಚಿಕ ಜೀವನ ತ್ಯಜಿಸಿದ ಒಬ್ಬ ಸನ್ಯಾಸಿಯನ್ನು ಕಂಡನು. ವೆರಿ ಇಂಪಾರ್ಟೆಂಟ್. ಆತನಿಗೆ ಎಂಥ ಅನುಭವ ಆಯಿತು? ಮೊದಲಿಗೆ ಕಂಡಂಥ 3 ದೃಶ್ಯಗಳಲ್ಲಿ ಕೇವಲ ಆತನಿಗೆ ಏನನ್ನಿಸ್ತು? ದುಃಖ ಮತ್ತು ನೋವು ಕಾಣ್ತು. ಆದರೆ 4ನೇ ದೃಶ್ಯ ಯಾವುದಾಗಿತ್ತು? ಸನ್ಯಾಸಿಯ ದೃಶ್ಯ ಆಗಿತ್ತು. 4ನೇ ದೃಶ್ಯದಲ್ಲಿ ಆತನಿಗೆ ಸಂತೋಷ ಕಂಡಿತು. ಪ್ರಾಪಂಚಿಕ ಜೀವನ ತ್ಯಜಿಸಿದ ಒಬ್ಬ ಸನ್ಯಾಸಿ ಕಂಡನು. ಆತ ಅವನಲ್ಲಿ ಇರುವಂತಹ ಸಂತೋಷವನ್ನು ಕಂಡ. ಮೊದಲ 3 ದೃಶ್ಯಗಳಲ್ಲಿ ಆತ ದುಃಖ ಮತ್ತು ನೋವನ್ನು ಕಾಣದ. ನೆಕ್ಸ್ಟ್ ನೋಡ್ರಿ, ಈ 4 ದೃಶ್ಯಗಳು ಸಿದ್ಧಾರ್ಥನ ಮೇಲೆ ಗಾಢವಾದ ಪರಿಣಾಮ ಬೀರಿದವು. ಆದ್ದರಿಂದ ಸಿದ್ಧಾರ್ಥ ಪ್ರಾಪಂಚಿಕ ಜೀವನವನ್ನು ತ್ಯಜಿಸಲು ನಿರ್ಧರಿಸಿದನು. ಈ ಮೇಲಿನ 4 ದೃಶ್ಯಗಳು ಸಿದ್ಧಾರ್ಥನ ಮೇಲೆ ಅತಿ ಗಾಢವಾದ ಪ್ರಭಾವ ಬೀರಿದವು. ಆದ್ದರಿಂದ ಸಿದ್ಧಾರ್ಥ ಏನು ಮಾಡಿದ್ನಪ್ಪ ಅಂತಂದರೆ ಪ್ರಾಪಂಚಿಕ ಜೀವನವನ್ನು ತ್ಯಜಿಸಲು ನಿರ್ಧರಿಸಿದನು. ಯಾರು? ಸಿದ್ಧಾರ್ಥ. ನೆಕ್ಸ್ಟ್ ನೋಡ್ರಿ, ಇವನು ದುಃಖಕ್ಕೆ ಮೂಲ ಕಾರಣವನ್ನು ಕಂಡುಹಿಡಿಯಲು ಹೆಂಡತಿ, ಮಗು, ತಂದೆ ತಾಯಿ, ರಾಜ್ಯವನ್ನು ತ್ಯಾಗ ಮಾಡಿದನು. ಈ ಘಟನೆಯನ್ನು ಮಹಾಪರಿತ್ಯಾಗವೆಂದು ಕರೆಯಲಾಗುತ್ತದೆ. ಮಹಾಪರಿತ್ಯಾಗ ಅಂದರೆ ಏನು? ಆತ ಸರ್ವಸ್ವವನ್ನು ತ್ಯಾಗ ಮಾಡಿ ಸನ್ಯಾಸಿ ಜೀವನ ಕಾಡಿಗೆ ಹೊರಡ್ತಾನಲ್ವಾ, ಈ ಒಂದು ಘಟನೆಯನ್ನ ಏನಂತ ಕರೆಯಲಾಗ್ತದೆ? ಮಹಾಪರಿತ್ಯಾಗ ಎಂದು ಕರೆಯಲಾಗ್ತದೆ. ಓಕೆ, ನೆಕ್ಸ್ಟ್ ಪ್ರಶ್ನೆ ಈ ರೀತಿಯಾಗಿದೆ. ಸಿದ್ಧಾರ್ಥನು ಯಾವ ಸ್ಥಳದಲ್ಲಿ ಜ್ಞಾನೋದಯವನ್ನು ಹೊಂದಿದನು ಅಂತ ಇದೆ. ಗಯಾದಲ್ಲಿ, ಪಾಟಲಿಪುತ್ರದಲ್ಲಿ, ಕುಂಡಲವನದಲ್ಲಿ, ಈ ಮೇಲಿನ ಯಾವುದು ಅಲ್ಲ ಅಂತ ಇದೆ. ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ 1 ಆಗತ್ತೆ, ಗಯಾದಲ್ಲಿ. ಓಕೆ, ಇಂಪಾರ್ಟೆಂಟ್ ಆಗತ್ತೆ. ಸಿದ್ಧಾರ್ಥ ಅಂದ್ರೆ ಯಾರು? ಗೌತಮ ಬುದ್ಧ. ಓಕೆ, ಎಲ್ಲಿ ಜ್ಞಾನೋದಯ ಪಡ್ಕೊಂಡ? ಗಯಾದಲ್ಲಿ. ಅದೇ ರೀತಿಯಾಗಿ ವರ್ಧಮಾನ ಮಹಾವೀರನಿಗೆ ಜ್ಞಾನೋದಯ ಎಲ್ಲಿ ಆಗಿತ್ತು? ಜೃಂಬಿಕಾ ಗ್ರಾಮದಲ್ಲಿ ಜ್ಞಾನೋದಯವಾಗಿತ್ತು. ಹಾಗೆ ಸಿದ್ಧಾರ್ಥನಿಗೆ ಜ್ಞಾನೋದಯ ಎಲ್ಲಿ ಆಯಿತು? ಬೌದ್ಧ ಗಯಾದಲ್ಲಿ ಜ್ಞಾನೋದಯವಾಯಿತು. ನೋಡ್ತಾ ಹೋಗೋಣ ವಿವರಣೆ ಯಾವ ರೀತಿ ಇದೆ ಅಂತ. 35ನೇ ವಯಸ್ಸಿನಲ್ಲಿ ಗಯಾದ ಅರಳಿ ಮರವೊಂದರ ಕೆಳಗೆ ಜ್ಞಾನೋದಯವಾಯಿತು. ಸಿದ್ಧಾರ್ಥನಿಗೆ ಎಲ್ಲಿ ಜ್ಞಾನೋದಯವಾಯಿತು? ಆತನ 35ನೇ ವಯಸ್ಸಿನಲ್ಲಿ ಬೌದ್ಧ ಗಯಾದ ಅರಳಿ ಮರವೊಂದರ ಕೆಳಗೆ ಜ್ಞಾನೋದಯವಾಯಿತು. ಅಂದಿನಿಂದ ಬುದ್ಧನೆಂದು ಹೆಸರಾದನು. ಅದಕ್ಕಿಂತ ಮುಂಚೆ ಆತನ ಹೆಸರೇನಿತ್ತು? ಸಿದ್ಧಾರ್ಥ ಇತ್ತು. ಜ್ಞಾನೋದಯ ಪಡೆದ ನಂತರ ಆತ ಏನಾದ? ಬುದ್ಧನಾದ. ಅಂದಿನಿಂದ ಆತನಿಗೆ ಏನಂತ ಕರೆಯಲಾಯಿತು? ಗೌತಮ ಬುದ್ಧ ಎಂದು ಕರೆಯಲಾಯಿತು. ಬುದ್ಧನೆಂದರೆ ಜ್ಞಾನ ಪಡೆದವನು ಎಂದರ್ಥ. ಬುದ್ಧ ಅಂದರೆ ಏನು? ಜ್ಞಾನ ಪಡೆದವನು ಎಂದರ್ಥ. ಬುದ್ಧನಿಗೆ ತಥಾಗತನೆಂದು ಕರೆಯಲಾಯಿತು. ಯಾರಿಗೆ ತಥಾಗತ ಎಂದು ಕರೆಯಲಾಯಿತು ಅಂತ ಕ್ವಶನ್ ಬಂದಿದೆ, ಇಂಪಾರ್ಟೆಂಟು. ಬುದ್ಧನಿಗೆ ತಥಾಗತ ಎಂದು ಕರೆಯಲಾಯಿತು. ಹಾಗಂದ್ರೆ ಏನು? ತಥಾಗತ ಎಂದರೆ ಸತ್ಯವನ್ನು ಅರಿತವನು. ತಥಾಗತ ಅಂದ್ರೆ ಏನು? ಸತ್ಯವನ್ನು ಅರಿತವನು ಎಂದರ್ಥ. ಅವನು ಸ್ಥಾಪಿಸಿದ ಧರ್ಮವು ಬೌದ್ಧ ಧರ್ಮವೆಂದು ಕರೆಯಲ್ಪಟ್ಟಿತು. ಗೌತಮ ಬುದ್ಧ ಸ್ಥಾಪಿಸಿದಂತಹ ಧರ್ಮಕ್ಕೆ ಏನೆಂದು ಕರೆಯಲಾಗ್ತದ? ಬೌದ್ಧ ಧರ್ಮವೆಂದು ಕರೆಯಲಾಗ್ತದೆ. ಬುದ್ಧನ ಉಪದೇಶಗಳು ಏನಿದ್ದು ನೋಡೋಣ. ಶುದ್ಧ ಜೀವನ ಚಿಂತನೆಗಳ ಮೂಲಕ ಜ್ಞಾನವನ್ನು ಗಳಿಸುವುದೇ ಬುದ್ಧನ ಉಪದೇಶಗಳ ಒಂದು ಗುರಿಯಾಗಿತ್ತು. ಬುದ್ಧನು ಇದನ್ನು ಧಮ್ಮ ಎಂದು ಕರೆಯದನು. ಬುದ್ಧನು ಇದನ್ನೇನಂತ ಕರೆದ? ಧಮ್ಮ ಎಂದು ಕರೆದ. ಯಾವುದಕ್ಕೆ? ಶುದ್ಧ ಜೀವನ ಚಿಂತನೆಗಳ ಮೂಲಕ ಜ್ಞಾನವನ್ನು ಗಳಿಸುವುದೇ ಬುದ್ಧನ ಉಪದೇಶಗಳ ಗುರಿಯಾಗಿತ್ತು. ಇವುಗಳನ್ನು ಬುದ್ಧ ಏನಂತ ಕರೆದ? ಧಮ್ಮ ಎಂದು ಕರೆದ. ಇಂಪಾರ್ಟೆಂಟ್ ಆಗತ್ತೆ, ನೆನಪಲ್ಲಿಟ್ಕೋರಿ. ವರ್ಧಮಾನ ಮಹಾವೀರನ ಹಾಗೆ ಈತ ದೇಹ ದಂಡನೆ ಆಗಿರಬಹುದು ಅಥವಾ ಉಪವಾಸ ವ್ರತ ಆಗಿರಬಹುದು, ಯಾವುದನ್ನು ಕೂಡ ಆಚರಣೆ ಮಾಡಲಿಕ್ಕೆ ಈತ ಹೇಳಲಿಲ್ಲ. ಈತ ಏನಂದಪ್ಪ ಅಂತಂದರೆ ಕೇವಲ ಶುದ್ಧ ಜೀವನ. ಈತ ಏನು ಹೇಳಿದ್ನಪ್ಪ ಅಂದರೆ ಶುದ್ಧ ಜೀವನ ಚಿಂತನೆಗಳ ಮೂಲಕ ಜ್ಞಾನವನ್ನು ಗಳಿಸುವುದು ಅಂತ ಹೇಳ್ದ. ಅದೇ ರೀತಿಯಲ್ಲಿ ಬುದ್ಧನು ತನ್ನ ಮೊದಲ ಪ್ರವಚನವನ್ನು ಎಲ್ಲಿ ನೀಡಿದನು ಅಂತ ಇದೆ. ಆಪ್ಷನ್ಸ್ಗಳನ್ನು ನೋಡೋಣ. ಸಾರನಾಥದಲ್ಲಿ,
ಬಿಹಾರದಲ್ಲಿ, ವೈಶಾಲಿಯಲ್ಲಿ, ಪಾಟಲಿಪುತ್ರದಲ್ಲಿ ಅಂತ ಇದೆ. ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ 1 ಆಗತ್ತೆ, ಸಾರನಾಥದಲ್ಲಿ. ಓಕೆ, ಗೌತಮ ಬುದ್ಧ ತನ್ನ ಮೊದಲ ಪ್ರವಚನವನ್ನು ಎಲ್ಲಿ ನೀಡಿದ? ಸಾರನಾಥದಲ್ಲಿ. ವಿವರಣೆಯನ್ನು ನೋಡ್ತಾ ಹೋಗೋಣ. ಬನಾರಸ್ ಸಮೀಪ ಸಾರನಾಥದ ಜಿಂಕೆ ವನಕ್ಕೆ ತೆರಳಿ ಅಲ್ಲಿ ತನ್ನ ಪ್ರಥಮ ಪ್ರವಚನ ನೀಡಿದನು. ಎಲ್ಲಿ? ಸಾರನಾಥದ ಜಿಂಕೆ ವನದಲ್ಲಿ ತನ್ನ ಪ್ರಥಮ ಪ್ರವಚನವನ್ನ ನೀಡಿದ ಯಾರು? ಗೌತಮ ಬುದ್ಧ. ಇದನ್ನು ಧರ್ಮಚಕ್ರ ಪ್ರವರ್ತನ ಅಥವಾ ಧರ್ಮಚಕ್ರದ ತಿರುಗುವಿಕೆ ಎಂದು ಕರೆಯಲಾಗಿದೆ. ವೆರಿ ಇಂಪಾರ್ಟೆಂಟ್, ಸುಮಾರು ಸತಿ ಕ್ವಶನ್ ಬಂದಿದೆ. ಬುದ್ಧನ ಜೀವನದ ಯಾವ ಘಟನೆಯನ್ನ ಧರ್ಮಚಕ್ರ ಪ್ರವರ್ತನೆ ಎಂದು ಕರೆಯಲಾಗ್ತದೆ ಅಂತ ಕೊಟ್ಟು ಜ್ಞಾನೋದಯ ಅಂತ ಕೇಳಲಾಗ್ತದೆ. ಅದೇ ರೀತಿಯಾಗಿ ತನ್ನ ಮೊದಲ ಪ್ರವಚನ ಅಂತ ಕೊಳ್ಳಲಾಗ್ತದೆ, ಮಹಾಪರಿತ್ಯಾಗ ಅಂತ ಕೊಳ್ಳಲಾಗ್ತದೆ. ವೆರಿ ಇಂಪಾರ್ಟೆಂಟ್ ಆಗತ್ತೆ. ಯಾವುದು? ಆತನ ಮೊದಲ ಪ್ರವಚನವನ್ನ ಏನಂತ ಕರೆಯಲಾಗಿದೆ? ಧರ್ಮಚಕ್ರ ಪ್ರವರ್ತನ ಎಂದು ಕರೆಯಲಾಗಿದೆ. ಇಂಪಾರ್ಟೆಂಟು, ನೆನಪಲ್ಲಿಟ್ಕೋರಿ. ಓಕೆ, ಏನೆಂದು ಕರೆಯಲಾಗ್ತದ? ಧರ್ಮಚಕ್ರ ಪ್ರವರ್ತನ ಎಂದು ಕರೆಯಲಾಗ್ತದೆ. ಧರ್ಮಚಕ್ರ ಬೌದ್ಧ ಧರ್ಮದ ಚಿಹ್ನೆಯಾಗಿದೆ. ಯಾವ ರೀತಿಯಾಗಿ? ಜೈನ ಧರ್ಮದ ಚಿಹ್ನೆ ಯಾವುದಾಗಿತ್ತು? ಸ್ವಸ್ತಿಕ ಆಗಿತ್ತಲ್ವಾ? ಅದೇ ರೀತಿಯಾಗಿ ಬೌದ್ಧ ಧರ್ಮದ ಚಿಹ್ನೆ ಯಾವುದು? ಧರ್ಮಚಕ್ರ. ಇಂಪಾರ್ಟೆಂಟು. ಬುದ್ಧ ತನ್ನ 80ನೇ ವಯಸ್ಸಿನಲ್ಲಿ ಉತ್ತರ ಪ್ರದೇಶದ ಕುಶಿನಗರದಲ್ಲಿ ಮಹಾಪರಿನಿರ್ವಾಣ ಹೊಂದಿದನು. ಬುದ್ಧನು ಯಾವ ಸ್ಥಳದಲ್ಲಿ ತನ್ನ ಪ್ರಾಣ ತ್ಯಾಗ ಮಾಡಿದನು ಅಂತ ಕ್ವಶನ್ ಬರಬಹುದು. ಎಲ್ಲಿ? ಓಕೆ, ಎಲ್ಲಿ? ಕುಶಿನಗರದಲ್ಲಿ, ಉತ್ತರ ಪ್ರದೇಶದ ಕುಶಿನಗರದಲ್ಲಿ ಆತ ಏನ್ ಮಾಡಿದ್ನಪ್ಪ ಅಂದ್ರೆ ಮಹಾಪರಿನಿರ್ವಾಣ ಹೊಂದಿದ. ಎಡ್ವಿನ್ ಅರ್ನಾಲ್ಡ್ ಅವರು ಏನ್ ಹೇಳಿರ್ತಾರೆ ಬುದ್ಧನನ್ನ ಕುರಿತು ಅಂತಂದ್ರೆ, ಬುದ್ಧನನ್ನು ಏಷ್ಯಾದ ಬೆಳಕು ಎಂದು ಕರೆದಿದ್ದಾರೆ. ಬುದ್ಧನನ್ನ ಏಷ್ಯಾದ ಬೆಳಕು ಎಂದು ಯಾರು ಕರೆದಿದ್ದಾರೆ ಅಂತ ಕ್ವಶನ್ ಬಂದಿದೆ. ಸುಮಾರು ಸತಿ ನೆನಪಲ್ಲಿಟ್ಕೋರಿ. ಯಾರು? ಎಡ್ವಿನ್ ಅರ್ನಾಲ್ಡ್. ವೆರಿ ಇಂಪಾರ್ಟೆಂಟ್, ಸುಮಾರು ಸತಿ ಈ ಪ್ರಶ್ನೆ ಬಂದಿದೆ, ನೆನಪಲ್ಲಿಟ್ಕೊಳ್ಳೋಕೆ ಸಾಧ್ಯ ಆಗಿರಬೇಕು. ಬುದ್ಧನನ್ನು ಏಷ್ಯಾದ ಬೆಳಕು ಎಂದು ಕರೆದವರು ಯಾರು? ಎಡ್ವಿನ್ ಅರ್ನಾಲ್ಡ್ ಎನ್ನುವರು. ಮುಂದಿನ ವಿವರಣೆ ನೋಡಿ ಯಾವ ರೀತಿ ಇದೆ ಅಂತ. ಒಂದು ಆಸಕ್ತಿಕರ ವಿಷಯವೆಂದರೆ ಬುದ್ಧನ ಜನನ, ಜ್ಞಾನೋದಯ ಮತ್ತು ನಿರ್ವಾಣ ಪೂರ್ಣಿಮೆ ಎಂದೇ ಸಂಭವಿಸಿದವು. ಅಂದರೆ ಬುದ್ಧನು ಜನಿಸಿದ್ದು, ಆತನಿಗೆ ಜ್ಞಾನೋದಯ ಲಭಿಸಿದ್ದು, ಅದೇ ರೀತಿಯಾಗಿ ಆತ ನಿರ್ವಾಣ ಹೊಂದಿದ್ದು ಈ ಎಲ್ಲ ಘಟನೆಗಳು ಆಗಿದ್ದು ಪೂರ್ಣಿಮೆಯ ದಿನವೇ. ಇದು ಒಂದು ಆಸಕ್ತಿಕರ ಸಂಗತಿ ಬುದ್ಧನಿಗೆ ಸಂಬಂಧಿಸಿರುವ ಹಾಗೆ. ಆದ್ದರಿಂದ ಅವನ ಜನ್ಮದಿನವನ್ನು ಏನಂತ ಆಚರಣೆ ಮಾಡಲಾಗ್ತದೆ? ಬುದ್ಧ ಪೂರ್ಣಿಮೆ ಎಂದು ಪ್ರಸಿದ್ಧಿಯಾಗಿದೆ. ಬುದ್ಧನ ಜನ್ಮದಿನವು ಬೌದ್ಧ ಪೂರ್ಣಿಮೆ ಎಂದು ಪ್ರಸಿದ್ಧಿಯಾಗಿದೆ. ಇಂಪಾರ್ಟೆಂಟು. ಓಕೆ, ನೆಕ್ಸ್ಟ್ ನೋಡ್ರಿ, ಬುದ್ಧನ ಜೀವನದ 4 ಘಟ್ಟಗಳು ಯಾವ್ಯಾವಾಗಿದ್ದವು? 4 ಘಟ್ಟಗಳು? ಮಹಾಪರಿತ್ಯಾಗ, ಜ್ಞಾನೋದಯ, ಧರ್ಮಚಕ್ರ ಪ್ರವರ್ತನ ಮತ್ತು ಮಹಾಪರಿನಿರ್ವಾಣ, ದೇಹ ತ್ಯಾಗ ಮಾಡಿದ್ದು. ಇದಿಷ್ಟು ಕೂಡ ಇಂಪಾರ್ಟೆಂಟ್ ಘಟ್ಟಗಳು. ಯಾರಿಗೆ ಸಂಬಂಧಿಸಿದ ಹಾಗೆ ಅಂದರೆ ಗೌತಮ ಬುದ್ಧನಿಗೆ. ನೆಕ್ಸ್ಟ್ ನೋಡೋಣ ಮಾಹಿತಿ. ಬುದ್ಧನ ಬೋಧನೆಗಳ ಬಗ್ಗೆ ನೋಡ್ತಾ ಹೋಗೋಣ. ಬುದ್ಧನು ತನ್ನ ಅನುಯಾಯಿಗಳಿಗೆ 4 ಮೂಲ ತತ್ವಗಳಾದ ಸತ್ಯ, ಅಹಿಂಸೆ ಅಂದರೆ ನೋವು ಮಾಡದಿರುವುದು, ಆಸ್ತೆಯ ಕಳ್ಳತನ ಮಾಡದಿರುವುದು ಮತ್ತು ಬ್ರಹ್ಮಚರ್ಯ, ಪಾವಿತ್ರತೆಯನ್ನು ಬೋಧಿಸಿದ. ಯಾವ ರೀತಿಯಾಗಿ? ವರ್ಧಮಾನ ಮಹಾವೀರ ಬೋಧನೆಯನ್ನು ಮಾಡ್ದ, ಅದೇ ರೀತಿಯಾಗಿ ಬುದ್ಧನು ಕೂಡ ಬೋಧಿಸಿದ. ಅಲ್ಲದೆ 4 ಆರ್ಯ ಸತ್ಯಗಳನ್ನು ಈತ ಬೋಧನೆ ಮಾಡಿದ. ಓಕೆ, 4 ಆರ್ಯ ಸತ್ಯಗಳು ಯಾರಿಗೆ ಸಂಬಂಧಿಸಿದಾವೆ? ಗೌತಮ ಬುದ್ಧನಿಗೆ. ವರ್ಧಮಾನ ಮಹಾವೀರನಿಗೆ ಸಂಬಂಧಿಸಿರುವಂತಹ ತತ್ವಗಳು ಎಷ್ಟು? 5 ಪಂಚಶೀಲ ತತ್ವಗಳು, 4 ಆರ್ಯ ಸತ್ಯಗಳು. ನೋಡೋಣ. ಪ್ರಾಪಂಚಿಕ ಜೀವನವು ದುಃಖಮಯವಾಗಿದೆ. ಆಸೆ ದುಃಖಕ್ಕೆ ಮೂಲ ಕಾರಣ. ಆಸೆಯನ್ನು ನಿಗ್ರಹಿಸುವುದರಿಂದ ಪುನರ್ಜನ್ಮವನ್ನು ಕೊನೆಗಾಣಿಸಬಹುದು. ಆಸೆಯನ್ನು ಕೊನೆಗಾಣಿಸಲು ಅಷ್ಟಾಂಗ ಮಾರ್ಗವನ್ನು ಅನುಸರಿಸಬೇಕು. ಇವೇ ಆ ಪ್ರಮುಖ 4 ಆರ್ಯ ಸತ್ಯಗಳು. ಇಂಪಾರ್ಟೆಂಟ್ ಆಗತ್ತೆ ಗೌತಮ ಬುದ್ಧನಿಗೆ ಸಂಬಂಧಿಸಿರುವ ಹಾಗೆ. ನೆಕ್ಸ್ಟ್ ನೋಡೋಣ. ಅದೇ ರೀತಿಯಾಗಿ ಅಷ್ಟಾಂಗ ಮಾರ್ಗಗಳನ್ನು ಕೂಡ ಬುದ್ಧ ಕೊಟ್ಟ. ಆತ ತನ್ನ ಬೋಧನೆಯಲ್ಲಿ ಪಂಚಶೀಲ ತತ್ವಗಳು ಮತ್ತು ತ್ರಿರತ್ನಗಳನ್ನು ಆತ ಕೊಟ್ಟ. ಯಾರು? ವರ್ಧಮಾನ ಮಹಾವೀರ. ಅದೇ ರೀತಿಯಾಗಿ ಗೌತಮ ಬುದ್ಧ 4 ಆರ್ಯ ಸತ್ಯಗಳು ಮತ್ತು 8 ಅಷ್ಟಾಂಗ ಮಾರ್ಗಗಳನ್ನು ಬೋಧನೆ ಮಾಡ್ದ. ಯಾರು? ಗೌತಮ ಬುದ್ಧ. ಆ 8 ಒಂದು ಅಷ್ಟಾಂಗ ಮಾರ್ಗಗಳು ಯಾವ್ಯಾವ ನೋಡೋಣ. ಒಳ್ಳೆಯ ನಂಬಿಕೆ, ಒಳ್ಳೆಯ ಆಲೋಚನೆ, ಒಳ್ಳೆಯ ಮಾತು, ಒಳ್ಳೆಯ ನಡತೆ, ಒಳ್ಳೆಯ ಪ್ರಯತ್ನ, ಒಳ್ಳೆಯ ಧ್ಯಾನ, ಒಳ್ಳೆಯ ಜೀವನೋಪಾಯ ಮತ್ತು ಒಳ್ಳೆಯ ಮನಸ್ಥಿತಿ. ಇವುಗಳು ಏನಪ್ಪಾ ಅಂದ್ರೆ ಅಷ್ಟಾಂಗ ಮಾರ್ಗಗಳು. ಯಾರಿಗೆ ಸಂಬಂಧಿಸಿರುವ ಹಾಗೆ? ಗೌತಮ ಬುದ್ಧನಿಗೆ ಸಂಬಂಧಿಸಿರುವ ಹಾಗೆ. ಬುದ್ಧನು ನಡತೆಗೆ ಮಹತ್ವ ಕೊಟ್ಟನೆ ವಿನಃ ಧರ್ಮಾಚರಣೆ ಮತ್ತು ಬಲಿಗಳಿಗಲ್ಲ. ಅವನು ಜಾತಿ ಪದ್ಧತಿ ವಿರೋಧಿಸಿ ಸಮಾನತೆಯನ್ನು ಪ್ರತಿಪಾದಿಸಿದನು. ಅಹಿಂಸೆಗೆ ಮಹತ್ವ ನೀಡಿದ. ಅವನು ದೇವರ ಕುರಿತು ಏನನ್ನೂ ಕೂಡ ಹೇಳಲಿಲ್ಲ. ಅಂದರೆ ದೇವರು ಇದ್ದಾನೆ ಅಥವಾ ಇಲ್ಲ ಅಂತ ಏನೂ ಹೇಳಲಿಲ್ಲ. ಆದರೆ ವರ್ಧಮಾನ ಹೇಳಿದ್ದ,
ಏನಂತ, ದೇವರ ಅಸ್ತಿತ್ವ ಇಲ್ಲ, ಆತ್ಮದ ಅಸ್ತಿತ್ವ ಇದೆ ಅಂತ ಆತ ಹೇಳಿದ. ಆದರೆ ಬುದ್ಧ ದೇವರ ಬಗ್ಗೆ ಆತ ಯಾವುದೇ ರೀತಿಯಾದಂತಹ ಒಂದು ಪ್ರಸ್ತಾಪವನ್ನು ಆತ ಏನೂ ಹೇಳಲಿಲ್ಲ. ಓಕೆ, ಬುದ್ಧ ತನ್ನ ಸಂಘಕ್ಕೆ ಎಲ್ಲಾ ಜಾತಿಯ ಪುರುಷರು ಮತ್ತು ಸ್ತ್ರೀಯರಿಗೆ ಪ್ರವೇಶ ನೀಡಿದನು. ಇದು ಕೂಡ ಇಂಪಾರ್ಟೆಂಟ್ ಆಗತ್ತೆ. ನೆಕ್ಸ್ಟ್ ನೋಡ್ಲಿ, ಭಾರತದ ಉದ್ದಗಲಕ್ಕೂ ಪಸರಿಸಿತು. ಬೌದ್ಧ ಧರ್ಮದ ಪ್ರಸಾರ ಭಾರತದ ಉದ್ದಗಲಕ್ಕೂ ಪ್ರಸರಿಸಿತು. ಇದು ಭಾರತದ ಗಡಿ ದಾಟಿ ಚೀನಾ, ಟಿಬೆಟ್, ಮಯನ್ಮಾರ್, ಸಿಲೋನ್, ಮಧ್ಯ ಏಷ್ಯಾ ಮತ್ತು ಆಗ್ನೇಯ ಏಷ್ಯಾಗಳಿಗೂ ಕೂಡ ಹರಡಿತು. ಕೇವಲ ಭಾರತ ಅಲ್ಲ, ವಿದೇಶಗಳಿಗೂ ಕೂಡ ಹರಡಿರುವಂತಹ ಧರ್ಮ ಯಾವುದು ಅಂತಂದ್ರೆ ಯಾವುದಾಗಿರ್ತದೆ? ಬೌದ್ಧ ಧರ್ಮ. ಇಂಪಾರ್ಟೆಂಟು. ಬೌದ್ಧ ಧರ್ಮ ಪ್ರಚಾರಕ್ಕೆ ಪ್ರಮುಖ ಕಾರಣಗಳು ಏನೇನು ಕಾರಣಗಳಾಗಿದ್ದು ಬೌದ್ಧ ಧರ್ಮ ಪ್ರಚಾರಕ್ಕೆ ನೋಡೋಣ. ಸರಳ ಬೋಧನೆಯನ್ನ ಮಾಡದ, ಯಾವುದೇ ರೀತಿಯಾದಂಥ ಕಠಿಣ ಆಚರಣೆಗಳು ಬೌದ್ಧ ಧರ್ಮದಲ್ಲಿ ಇರಲಿಲ್ಲ. ಹಾಗಾಗಿ ಜನಸಾಮಾನ್ಯರು ಅದನ್ನು ಅನುಸರಿಸಿದರು. ಅದೇ ರೀತಿಯಾಗಿ ದೇಶೀಯ ಭಾಷೆ ಬುದ್ಧನು ಸಾಮಾನ್ಯ ಜನರ ಭಾಷೆಗಳಾದ ಪಾಳಿ ಮತ್ತು ಪ್ರಾಕೃತದಲ್ಲಿ ಬೋಧಿಸಿದ್ದು ಹಲವಾರು ಬೌದ್ಧ ಧರ್ಮವನ್ನು ಸ್ವೀಕರಿಸಿದರು. ಇಂಪಾರ್ಟೆಂಟ್ ಏನಾಗತ್ತೆ? ಸರಳ ಭಾಷೆ, ದೇಶೀಯ ಭಾಷೆ, ಆಡು ಭಾಷೆಯಲ್ಲೇ ಬೋಧನೆ ಮಾಡಿರುವುದರಿಂದ ಸುಮಾರು ಜನರು ಈ ಧರ್ಮವನ್ನು ಸ್ವೀಕಾರ ಮಾಡಿದ್ರು. ವೆರಿ ಇಂಪಾರ್ಟೆಂಟು. ಸಮಾನತೆಯ ತತ್ವಗಳು, ಜಾತಿ ಪದ್ಧತಿ ವಿರೋಧಿಸಿದ ಬುದ್ಧನು ಸಾಮಾಜಿಕ ಮತ್ತು ಲಿಂಗ ಸಮಾನತೆಯನ್ನು ಬೋಧಿಸಿದನು. ಆತ ಮೇಲ್ಜಾತಿ ಕೀಳು ಜಾತಿ ಅಂತ ಯಾವುದೇ ರೀತಿಯಾದಂತಹ ಭೇದ ಭಾವ ಮಾಡಲಾರದೆ ಎಲ್ಲರೂ ಕೂಡ ಈ ಧರ್ಮವನ್ನು ಸ್ವೀಕಾರ ಮಾಡಬಹುದು ಅಂತ ಆ ಬೋಧನೆಯನ್ನು ಮಾಡಿದ್ರಿಂದ ಎಲ್ಲರೂ ಕೂಡ ಈ ಧರ್ಮವನ್ನು ಅತಿ ಹೆಚ್ಚು ಪ್ರಚಾರ ಮಾಡಿ ಒಪ್ಪಿಕೊಂಡ್ರು. ಬುದ್ಧನ ವ್ಯಕ್ತಿತ್ವ. ಬುದ್ಧ ಒಬ್ಬ ಆಕರ್ಷಕ ವ್ಯಕ್ತಿತ್ವವುಳ್ಳವನಾಗಿದ್ದನು. ಅವನ ಬೋಧನೆ ಪರಿಣಾಮಕಾರಿಯಾಗಿತ್ತು. ಪ್ರೀತಿ, ಕರುಣೆ ಮತ್ತು ಸಹಾನುಭೂತಿ ಈ ಧರ್ಮವನ್ನು ಜನಪ್ರಿಯಗೊಳಿಸಿತು. ಬೌದ್ಧ ಸಂಘಗಳ ಪಾತ್ರ. ಅದೇ ರೀತಿಯಾಗಿ ರಾಜಾಶ್ರಯ, ಮಹಾನ್ ಸಾಮ್ರಾಟರಾದ ಅಶೋಕ, ಕನಿಷ್ಕ ಮತ್ತು ಹರ್ಷವರ್ಧನ ಬೌದ್ಧ ಧರ್ಮಕ್ಕೆ ರಾಜಾಶ್ರಯ ನೀಡಿ ಬುದ್ಧನ ಬೋಧನೆಗಳನ್ನು ಜನಪ್ರಿಯಗೊಳಿಸಿದರು. ನೋಡ್ರಿ, ಅಶೋಕ ಆಗಿರಬಹುದು, ಕಾನಿಷ್ಕ, ಹರ್ಷವರ್ಧನ ಇವರೆಲ್ಲರೂ ಕೂಡ ಬೌದ್ಧ ಸಮ್ಮೇಳನಗಳನ್ನು ಏರ್ಪಡಿಸಿ ಈ ಧರ್ಮಕ್ಕೆ ಬೇರೆ ಬೇರೆ ರಾಷ್ಟ್ರಗಳಿಗೆ ಧರ್ಮ ಮಹಾಮಾತ್ರರನ್ನ ನೇಮಕ ಮಾಡಿ ಹೆಚ್ಚು ಪ್ರಚಾರವನ್ನ ಮಾಡಿದ್ರು. ಹಾಗಾಗಿ ಅತಿ ಹೆಚ್ಚು ಜನಪ್ರಿಯಗೊಳ್ಳಲಿಕ್ಕೆ ಸಾಧ್ಯವಾಯಿತು. ಯಾವ ಧರ್ಮ? ಬೌದ್ಧ ಧರ್ಮ ಇಂಪಾರ್ಟೆಂಟ್ ಆಗತ್ತೆ. ನೆಕ್ಸ್ಟ್ ನೋಡ್ರಿ, ಬೌದ್ಧ ಧರ್ಮದ ಇಂಪಾರ್ಟೆಂಟ್ ಆಗಿರುವಂತಹ 4 ಸಮ್ಮೇಳನಗಳು ಎಲ್ಲೆಲ್ಲಿ ನಡೆದು ಅಂತ ನೋಡೋಣ. ಜೈನ ಧರ್ಮದಲ್ಲಿ 2 ಸಮ್ಮೇಳನಗಳು ನಡೆದಿದ್ದಾವೆ. ಎಲ್ಲಿ? ಒಂದು ಪಾಟಲಿಪುತ್ರ, ಎರಡನೇದ್ದು ವಲ್ಲಭಿಯೊಳಗೆ. ಓಕೆ, ಇದರಲ್ಲಿ ನೋಡೋಣ ಬೌದ್ಧ ಧರ್ಮದ ಸಮ್ಮೇಳನಗಳು ನೋಡ್ತಾ ಹೋಗೋಣ. 1ನೇ ಬೌದ್ಧ ಸಮ್ಮೇಳನ ಯಾವಾಗ ನಡೀತು ನೋಡೋಣ. ಸುಮಾರು ಸಾಮಾನ್ಯ ಶಕ ಪೂರ್ವ 483ರಲ್ಲಿ ರಾಜಗೃಹದಲ್ಲಿ ಜರುಗಿತು. ಇಂಪಾರ್ಟೆಂಟು. ಮೊದಲನೇ ಬೌದ್ಧ ಸಮ್ಮೇಳನ ಎಲ್ಲಿ ನಡೀತು? ರಾಜಗೃಹದಲ್ಲಿ. ಇದು ಬುದ್ಧನ ಹೇಳಿಕೆಗಳನ್ನು ಸಂಗ್ರಹಿಸಿತು. 2ನೇ ಬೌದ್ಧ ಸಮ್ಮೇಳನ ಸಾಮಾನ್ಯ ಶಕ ಪೂರ್ವ 383ರಲ್ಲಿ ಎಲ್ಲಿ ನಡೀತು? ವೈಶಾಲಿ. ಇಂಪಾರ್ಟೆಂಟ್ ಆಗತ್ತೆ. ವೈಶಾಲಿಯಲ್ಲಿ ಜರುಗಿತು. ಮೊದಲನೇದು ಯಾವಾಗ? 483ರಲ್ಲಿ ರಾಜಗೃಹದಲ್ಲಿ. 2ನೇದ್ದು ವೈಶಾಲಿಯಲ್ಲಿ. ಇದು ಬೌದ್ಧ ಸನ್ಯಾಸಿಗಳ ನಡುವಿನ ಭಿನ್ನಾಭಿಪ್ರಾಯವನ್ನು ತೊಡೆದುಹಾಕಲು ಪ್ರಯತ್ನಿಸಿತು. ಯಾವುದು? 2ನೇ ಬೌದ್ಧ ಸಮ್ಮೇಳನ. 3ನೇ ಬೌದ್ಧ ಸಮ್ಮೇಳನವು ಸಾಮಾನ್ಯ ಶಕ ಪೂರ್ವ 250ರಲ್ಲಿ ಪಾಟಲಿಪುತ್ರದಲ್ಲಿ ನಡೀತು. ಇಂಪಾರ್ಟೆಂಟ್ ಆಗತ್ತೆ. ಯಾವಾಗ? 250ರಲ್ಲಿ ಪಾಟಲಿಪುತ್ರ ಅಶೋಕನ ಒಂದು ಅಧ್ಯಕ್ಷತೆಯಲ್ಲಿ. ಇಂಪಾರ್ಟೆಂಟ್ ಆಗತ್ತೆ. ಯಾವುದು? ಪಾಟಲಿಪುತ್ರದಲ್ಲಿ ನಡೀತು. ಇದು 3ನೇ ಬೌದ್ಧ ಸಮ್ಮೇಳನ. 4ನೇ ಬೌದ್ಧ ಸಮ್ಮೇಳನ ಕುಂಡಲವನದಲ್ಲಿ. ವೆರಿ ಇಂಪಾರ್ಟೆಂಟ್. ಕುಂಡಲವನ ಅಂದ್ರೇನು? ಕಾಶ್ಮೀರದಲ್ಲಿ. ಸಾಮಾನ್ಯ ಶಕ ಪೂರ್ವ ಅಲ್ಲ, ಸಾಮಾನ್ಯ ಶಕ 102ರಲ್ಲಿ ಜರುಗಿತು. ಎಲ್ಲಿ? ಕುಂಡಲವನದಲ್ಲಿ ಜರುಗಿತು. ಎಷ್ಟನೇದ್ದು ಇದು? 4ನೇ ಒಂದು ಬೌದ್ಧ ಸಮ್ಮೇಳನ. ಮೊದಲನೇದ್ದು ರಾಜಗೃಹ, 2ನೇದ್ದು ವೈಶಾಲಿ, 3ನೇದ್ದು ಪಾಟಲಿಪುತ್ರ, 4ನೇದ್ದು ಯಾವುದು? ಕುಂಡಲವನ. ವೆರಿ ಇಂಪಾರ್ಟೆಂಟ್. ಕಾಲಾನುಕ್ರಮದಲ್ಲಿ ಕೇಳಬಹುದು, ಹಾಗಾಗಿ ನೆನಪಲ್ಲಿಟ್ಕೋರಿ. ಬೌದ್ಧ ಧರ್ಮವೇ ಹೀನಯಾನ ಮತ್ತು ಮಹಾಯಾನಗಳೆಂಬ 2 ಪಂಗಡಗಳಾಗಿ ವಿಭಜನೆಯಾದವು. ಇದು ಕೂಡ ಕ್ವಶನ್ ಬಂದಿದೆ ಸುಮಾರು ಸತಿ. ಬೌದ್ಧ ಧರ್ಮದ ಯಾವ ಸಮ್ಮೇಳನದಲ್ಲಿ ಹೀನಯಾನ ಮತ್ತು ಮಹಾಯಾನ ಎಂಬ ಪಂಗಡಗಳು ವಿಭಜನೆಯಾದವು ಅಂತ ಕ್ವಶನ್ ಬರಬಹುದು. 4ನೇ ಬೌದ್ಧ ಸಮ್ಮೇಳನ ಎಲ್ಲಿ ನಡೆಯಿತು? ಕನಿಷ್ಕನ ಒಂದು ಅಧ್ಯಕ್ಷತೆಯಲ್ಲಿ ಕಾಶ್ಮೀರದಲ್ಲಿ ನಡೆಯಿತು, ಕುಂಡಲವನದಲ್ಲಿ ನಡೆಯಿತು. ಇಂಪಾರ್ಟೆಂಟು, ನೆನಪಲ್ಲಿಟ್ಕೋರಿ. 4ನೇ ಬೌದ್ಧ ಸಮ್ಮೇಳನ. ನೆಕ್ಸ್ಟ್ ನೋಡೋಣ, ಸಾಹಿತ್ಯ ನೋಡೋಣ. ಬೌದ್ಧ ಧರ್ಮದಲ್ಲಿ ಬುದ್ಧನ ಬೋಧನೆಗಳನ್ನು ತ್ರಿಪಿಟಕಗಳಲ್ಲಿ ಸಂಗ್ರಹಿಸಲಾಗಿದೆ. ವೆರಿ ಇಂಪಾರ್ಟೆಂಟ್. ಬುದ್ಧನ ಬೋಧನೆಗಳನ್ನು ಯಾವುದರಲ್ಲಿ ಸಂಗ್ರಹಿಸಲಾಗಿದೆ ಅಂದರೆ ತ್ರಿಪಿಟಕಗಳಲ್ಲಿ ಸಂಗ್ರಹಿಸಲಾಗಿದೆ. ವಿನಯ ಪಿಟಕ, ಸುತ್ತ ಪಿಟಕ ಮತ್ತು ಅಭಿಧಮ್ಮ ಪಿಟಕ ಇವು ಬೌದ್ಧ ಧರ್ಮದ ಬಹುಮುಖ್ಯ ಪವಿತ್ರ ಗ್ರಂಥಗಳು. ಇಂಪಾರ್ಟೆಂಟ್ ಆಗತ್ತೆ, ನೆನಪಲ್ಲಿಟ್ಕೋರಿ. ಬೌದ್ಧ ಧರ್ಮವು ಕಲೆ ಮತ್ತು ವಾಸ್ತುಶಿಲ್ಪ. ಬುದ್ಧನ ಅನುಯಾಯಿಗಳು ವಿವಿಧ ಸ್ಥಳಗಳಲ್ಲಿ ಸ್ತೂಪಗಳು, ವಿಹಾರಗಳು ಮತ್ತು ಚೈತ್ಯಾಲಯಗಳನ್ನು
ನಿರ್ಮಿಸಿದರು. ಅಮರಾವತಿ, ನಾಗಾರ್ಜುನಕೊಂಡ ಮತ್ತು ಅಜಂತಾಗಳಲ್ಲಿನ ಬುದ್ಧನ ವಿಗ್ರಹಗಳು ಪ್ರಸಿದ್ಧವಾಗಿದ್ದಾವೆ. ಅಮರಾವತಿ, ನಾಗಾರ್ಜುನಕೊಂಡ ಮತ್ತು ಅಜಂತಾಗಳಲ್ಲಿ ಬುದ್ಧನ ಪ್ರಸಿದ್ಧವಾದಂತಹ ವಿಗ್ರಹಗಳು ಜಗದ್ವಿಖ್ಯಾತಿಗೊಂಡಿವೆ. ಓಕೆ, ಅದೇ ರೀತಿಯಾಗಿ ಸಾಂಚಿ, ಅಮರಾವತಿ, ನಾಗಾರ್ಜುನಕೊಂಡ ಮುಂತಾದ ಕಡೆಗಳಲ್ಲಿ ಸ್ತೂಪಗಳು ನಮಗೆ ಕಂಡುಬರ್ತದೆ. ನೆಕ್ಸ್ಟ್ ವಿಹಾರಗಳು, ಚೈತ್ಯಾಲಯಗಳು ಕನೇರಿ, ಕಾರ್ಲೆ ಮತ್ತು ನಾಸಿಕ್ಗಳಲ್ಲಿ ಕಾಣಬಹುದು. ವಿಹಾರ ಮತ್ತು ಚೈತ್ಯಾಲಯಗಳು ಎಲ್ಲಿ ಕಾಣಬಹುದು? ಕನೇರಿ, ಕಾರ್ಲೆ ಮತ್ತು ನಾಸಿಕ್ಗಳಲ್ಲಿ ಕಾಣಬಹುದು. ಗಾಂಧಾರ ಕಲೆಯು ಕೂಡ ಅತಿ ಹೆಚ್ಚು ಬೆಳೆಯಿತು. ಬುದ್ಧನ ಕಾಲದಲ್ಲಿ ಯಾವ ಒಂದು ಕಲೆ ಬೆಳೀತು? ಗಾಂಧಾರ ಕಲೆ. ಯಾರು ಬೆಳೆಸಿದ್ರು ಇದನ್ನು? ಕುಶಾಣರು ಬೆಳೆಸಿದರು. ಓಕೆ, ಇಂಪಾರ್ಟೆಂಟ್ ಆಗತ್ತೆ ಮಾಹಿತಿ. ಇದಿಷ್ಟು ಕೂಡ ಹೊಸ ಧರ್ಮಗಳ ಉದಯಕ್ಕೆ ಸಂಬಂಧಿಸಿರುವ ಹಾಗೆ ಇಂಪಾರ್ಟೆಂಟ್ ಆಗಿರುವಂತಹ ಪಾಯಿಂಟ್ಸ್ಗಳು ಮತ್ತು ಜೈನ ಧರ್ಮ ಮತ್ತು ಬೌದ್ಧ ಧರ್ಮಕ್ಕೆ ಸಂಬಂಧಿಸಿರುವ ಹಾಗೆ ಮಹತ್ವಪೂರ್ಣವಾದಂತಹ ಮಾಹಿತಿಗಳು, ಬೇಸಿಕ್ ಇನ್ಫಾರ್ಮೇಷನನ್ನು, ಅವರ ಜನನ ಬೋಧನೆಯನ್ನು ನಾನು ಕೊಟ್ಟಿದ್ದೀನಿ. ಇನ್ನು ಎಕ್ಸ್ಟ್ರಾ ಇನ್ಫಾರ್ಮೇಷನ್ಗಳನ್ನು ಮತ್ತು ವಿವಿಧ ಪರೀಕ್ಷೆಯಲ್ಲಿ ಕೇಳಾದಂತಹ ಪ್ರಶ್ನೋತ್ತರಗಳನ್ನು ನಾನು ಸೂಪರ್ 500 ಹಿಸ್ಟ್ರಿ ಕ್ವಶನ್ ಸೀರೀಸನ್ನು ಪಾರ್ಟಲ್ಲಿ ನಾನು ಅಲ್ಲಿ ತೊಗೊಂಬರ್ತೀನಿ. ವಿವಿಧ ಪರೀಕ್ಷೆಯಲ್ಲಿ ಕೇಳಾದಂತಹ ಕ್ವಶನ್ಸ್ಗಳನ್ನು, ಡೈರೆಕ್ಟ್ ಕ್ವಶನ್ಸ್ಗಳನ್ನು ಆ ಒಂದು ಕ್ಲಾಸಲ್ಲಿ ನಾವು ಅಭ್ಯಾಸ ಮಾಡೋಣ. ಓಕೆ, ಇದಿಷ್ಟು ಕೂಡ ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿ. ವಿಡಿಯೋ ತುಂಬ ಲೆಂದಿ ಆಗಿದೆ, ಆದರೆ ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿಗಳು ಎಲ್ಲವನ್ನು ಕೂಡ ನೋಟ್ಸ್ ಮಾಡಿಕೊಂಡು ನೀವು ಅಭ್ಯಾಸ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಮ್ಮನ್ನು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.